ಈ ಮೂಲವ್ಯಾಧಿ ಅದು ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಲೇಟ್ ಆಗ್ತಾ ಇನ್ನು ಯಾವ ಸಮಸ್ಯೆಗಳು ಬರಬಹುದು ಅಂದರೆ ಅದೇ ಈಗ ಉದಾಹರಣೆಗೆ ತುಂಬ ಕುಗ್ರಾಮದಲ್ಲಿ ಇದ್ಬಿಟ್ಟಿರ್ತಾನೆ, ಸೊ ಅವನಿಗೆ ಬರ್ಲಿಕ್ಕಾಗಲ್ಲ. ಹೌದು. ಸೊ ಅವಾಗ ತಡ ಆಗುತ್ತೆ. ಅದು ಇನ್ಯಾವ ಕಾಂಪ್ಲಿಕೇಶನ್ ಆಗ್ಬೋದು? ಹೌದು ಸಮಸ್ಯೆಗಳು. ಹೌದು ಸರ್, ಇದು ಕ್ವಶನ್ ತುಂಬ ಸೂಕ್ತವಾಗಿದೆ. ಇದರಲ್ಲಿ ನಾನು ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕ್ವಶನ್ ಅಲ್ಲದೆ ಸ್ವಲ್ಪ ಪರಿಧಿಯಿಂದ ಬಿಟ್ಟಿರೋದು. ಏನಾಗುತ್ತೆ ಜನಕ್ಕಂದರೆ ಎಲ್ಲೋ ಈಗ ಎಲ್ಲ ಕಡೆಯಲ್ಲೂ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಅನ್ನೋದು ಹೊಟ್ಟೆ ಒಳಗಡೆಗೆ ಬರ್ಬೋದು, ಬೋನಲ್ಲಿ ಬರ್ಬೋದು, ಕಿವಿಯಲ್ಲಿ ಬರ್ಬೋದು, ಗಂಟ್ಲು ಕ್ಯಾನ್ಸರ್ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಕಿಡ್ನಿಲಿ ಬರ್ಬೋದು, ಎಲ್ಲ ಕಡೆ ಬ್ರೈನ್ ಮಿದುಳಲ್ಲಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದೇ ಥರನೇ ಈ ಮಲದ್ವಾರದಲ್ಲೂ ಕ್ಯಾನ್ಸರ್ ಬರುತ್ತೆ. ಈಗ ತುಂಬ ಹಳ್ಳಿಲಿರೋರು ಅಥವಾ ಒಂದು ಸ್ವಲ್ಪ ಎಜುಕೇಷನ್ನು ಒಂದು ಸ್ವಲ್ಪ ಕಮ್ಮಿ ಇರೋ ಜಾಗದಲ್ಲಿ ಎಲ್ಲರೂ ಇರೋರು ತುಂಬ ಹೆದರ್ಕೋತಾರೆ. ಏನೋ ಒಂದು ಸಣ್ಣ ತೊಂದರೆ ಆಯಿತು ಅಂದರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅಂದರೆ ಅವ್ರ ಮನಸ್ಸಲ್ಲಿ ಫಸ್ಟ್ ಬರೋದೇ ಕ್ಯಾನ್ಸರ್ ಅನ್ನೋ ಒಂದು ಭೂತ. ಸೊ ಯಾವುದೇ ಸಣ್ಣ ತೊಂದರೆ ಇದ್ರೂ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದು ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಅದನ್ನು ಸರಿಯಾದ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಸರಿಯಾಗಿ ಈ ಮೂಲವ್ಯಾಧಿ ತಪಾಸಣೆ ಮಾಡುವಂಥ ಸೆಂಟ್ರ್ಗಳೇ ಎಲ್ಲಿದ್ದಾವೆ, ಅದು ಅಥವಾ ಓದಿರೋ ಡಾಕ್ಟ್ರ್ ಎಲ್ಲಿದ್ದಾರೆ, ಅದಕ್ಕೆ ನಾನು ಹೇಳುವಂಥದ್ದು. ಸೊ ಕೆಲವೊಂದು ಸಾರಿ ಆ ತೊಂದರೆಗೆ ಆ ಥರದ್ದು ದಾರ ಕಟ್ಟೋದು ಏನೋ ಒಂದು ಮಾಡಿದಾಗ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಡಿಸೀಸ್ ಗೊತ್ತಾಗಲ್ಲ. ಡಿಸೀಸ್ ಯಾವುದು ಈ ಕ್ಯಾನ್ಸರ್ ಅಂಥವು ಮೊದಲನೇ ಸ್ಟೇಜ್ 2ನೇ ಸ್ಟೇಜಲ್ಲಿ ನಮಗೆ ಗೊತ್ತಾಗಿ ಬಂದರೆ ತುಂಬ ಒಳ್ಳೆಯದು. ಈ ಕ್ಯಾನ್ಸರ್ ರೋಗದಲ್ಲೂ ನೋವಿಲ್ದೇ ಬ್ಲೀಡಿಂಗ್ ಆಗುತ್ತೆ. ಹೇಗೆ ಹೆಮರಾಯ್ಡ್ಸಲ್ಲಿ ಅಥವಾ ಪೈಲ್ಸಲ್ಲಿ ನೋವಿಲ್ದೇ ಬ್ಲೀಡಿಂಗ್ ಆಗುತ್ತೋ ಅದೇ ಥರನೇ ನಾನು ಬೆಳಗ್ಗೆ ಮೋಷನ್ ಹೋಗ್ತೀನಿ, ಮೋಷನಲ್ಲಿ ರಕ್ತ ಹೋಗ್ತಾ ಇದೆ, ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಆದರೆ ನನಗೆ ಯಾವ ಗಂಟು ಹೊರಗಡೆ ಕಾಣಿಸ್ತಾ ಇಲ್ಲ. ಸೊ ಆವಾಗ ನಾವು ಫಸ್ಟು ಮೊದಲನೇ ಸರಿ ರಕ್ತ ಹೋದಾಗಲೇ ಒಬ್ಬ ಒಳ್ಳೆ ಜನರಲ್ ಸರ್ಜನ್ ಹತ್ರ ಹೋದರೂ ಪರವಾಗಿಲ್ಲ, ಅಥವಾ ಮೂಲವ್ಯಾಧಿನೇ ಪ್ರೊಫೆಷನಾಗಿ ತೊಗೊಂಡಿರುವಂಥ ಪ್ರೊಕ್ಟಾಲಜಿಸ್ಟ್ ಹತ್ರ ಹೋದರೂ ತೊಂದರೆ ಇಲ್ಲ. ಅದು ಒಂದು ಎಲ್ಲವರು ಈಗ ಸಿಟಿಲಿರೋರು ಹಳ್ಳಿಲಿರೋರು ಎಲ್ಲರೂ ಫಸ್ಟು ಇದು ನನ್ನ ಒಂದು ಟೇಕ್ ಅವೇ ಪಾಯಿಂಟ್ಸಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ ಸರ್. ಈಗ ನೀವು ಕೇಳಿದ್ದು ಕ್ವಶನು, ಈಗ ಸರ್ಜರಿದು ಲಿಮಿಟೇಷನ್ ಬರುತ್ತೆ ಅಂತ ಅನ್ನೋ ಒಂದು ಬಂದಿದೆ. ಅದ್ರ ಜೊತೆಗೆ ಹೆಮರಾಯ್ಡ್ಸ್ಗೆ ನಾವು ಯಾವಾಗ ಶಸ್ತ್ರಚಿಕಿತ್ಸೆಗೆ ಡಾಕ್ಟರ್ ಹತ್ರ ಹೋಗಬೇಕು, ಅದ್ರದ್ದು ಲಿಮಿಟೇಷನ್ ಏನು ಅಂಥೇಳಿ. ಸೊ ಆ ಬ್ಲೀಡಿಂಗ್ ಪಾಯಿಂಟ್ಸು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋವಿದೆಯಾ ಗಂಟಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರ್. ಅದನ್ನು ನೋಡಿಕೊಂಡು ಒಬ್ಬ ಜನರಲ್ ಸರ್ಜನು ಅದನ್ನು ಕರೆಕ್ಟಾಗಿ ನೋಡಿ ಹೇಳ್ತಾರೆ ಸರ್. ಈ ಔಷಧಿಗಳು ಅಲೋಪತಿಯಲ್ಲಿ ಅಪ್ಲಿಕೇಶನ್ ಮಾಡುವಂಥ ಔಷಧಿಗಳನ್ನು ಕೊಡ್ತಾರೆ. ಹೌದು. ನಿಮ್ಮಲ್ಲಿ ಆ ಥರ ಇದೆಯೋ ಅಥವಾ ಹೊಟ್ಟೆಗೆ ತಗೊಳ್ಳೋದು? ಮೊದಲನೇ ಸ್ಟೇಜಲ್ಲಿ ಫಿಷರಲ್ಲಿ ಅಥವಾ ಹೆಮರಾಯ್ಡ್ಸಲ್ಲಿ ಮೊದಲನೇ ಸ್ಟೇಜಲ್ಲಿ ನಾವು ಅಪ್ಲಿಕೇಶನ್ ಮಾಡೋದು ಕೊಡ್ತೀವಿ. ಅದ್ರ ಜೊತೆಗೆ ಸಿಟ್ಸ್ ಬಾತ್ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಹೇಳಿದ್ರೆ ಟಬ್ ಬಾತು, ಇಲ್ಲ ಅಂದರೆ ಅವಗಾಹ ಸ್ವೇದ ಅಂಥೇಳಿ ಆಯುರ್ವೇದದ ಟ್ರೀಟ್ಮೆಂಟ್ ಇದೆ. ಒಂದು ಅಗಲವಾದ ಒಂದು ಬೋಸಿ ಪಾತ್ರೆ ಕನ್ನಡದಲ್ಲಿ ಹೇಳೋದಾದರೆ, ಇಲ್ಲ ಒಂದು ಟಬ್ಗೆ ಆಯುರ್ವೇದದ ಗಿಡಮೂಲಿಕೆಗಳು ಇರುವಂಥದ್ದು ಪೌಡ್ರ್ಗಳು ಸಿಗ್ತವೆ. ಅದನ್ನು ಒಂದು ಸ್ವಲ್ಪ ಕಾಯಿಸಿ ಅದನ್ನು ಕಷಾಯ ಥರ ಡಿಕಾಕ್ಷನ್ ಥರ ಮಾಡಿಕೊಂಡು ಅದರಲ್ಲಿ ಕೂತ್ಕೊಳ್ಳುವಂಥದ್ದು ಇರುತ್ತೆ. ಅದಾದಮೇಲೆ ಆ ಜಾಗನ ಒಂದು ಹನಿ ನೀರಿಲ್ದಂಗೆ ನೀಟಾಗಿ ಒರೆಸ್ಕೊಂಡು ಕ್ಲೀನ್ನೆಸ್ ಮೇಂಟೈನ್ ಮಾಡಿಕೊಂಡು ಆಯಿಂಟ್ಮೆಂಟ್ಗಳನ್ನ ಅಲ್ಲಿಗೆ ಸವರ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅದು ವೂಂಡ್ ಹೀಲಿಂಗಿಗೆ ತುಂಬ. ಈಗ ಅಲೋಪತಿಯಲ್ಲಿ ಬೆಟಾಡಿನ್ ಅಂತೇಳಿ ಒಂದು ಲಿಕ್ವಿಡ್ ಇದೆ, ಅದು ಯೂನಿವರ್ಸಲ್ ಸಾಲ್ವೆಂಟು, ಎಲ್ಲ ಸರ್ಜರಿಗೂ ಎಸೆಪ್ಟಿಕ್ ಕಂಡೀಷನ್ ಮಾಡುವಂಥದ್ದು. ಸೊ ಅದು ವೂಂಡ್ ಹೀಲಿಂಗಿಗೂ ಹೆಲ್ಪ್ ಆಗುತ್ತೆ. ಅದಕ್ಕಿಂತನೂ 100 ಪಟ್ಟು ಚೆನ್ನಾಗಿ ವೂಂಡ್ ಹೀಲಿಂಗ್ ಆಗುವಂಥ ಒಂದಿಷ್ಟು ಆಯುರ್ವೇದದ ಔಷಧಿಗಳು, ಗಿಡಮೂಲಿಕೆಗಳ ಒಂದು ಪೌಡರ್ ಸಿಗುತ್ತೆ, ಅದನ್ನು ಮಾಡುವಂಥದ್ದಿದೆ. ಅಪ್ಲಿಕೇಶನ್ ಅಂದರೆ ಆಯಿಂಟ್ಮೆಂಟ್ಗಳು. ಆಯುರ್ವೇದದಲ್ಲಿ ಗಾಯವಾಸಿ ಆಗಲಿಕ್ಕೆ ಅಂತೆಲ್ಲ ಆಯಿಂಟ್ಮೆಂಟ್ಗಳದ್ದು ತುಂಬ ಈಗ ಪೇಟೆಂಟು ತುಂಬ ಬರ್ತಿದೆ. ಮತ್ತು ನಮ್ಮದು ಕ್ಲಾಸಿಕಲ್ ಅಂದರೆ ಆಚಾರ್ಯ ಸುಶ್ರುತ ಚರಕ ಮತ್ತು ವಾಗ್ಭಟ್ರದ್ದು ಅವರದ್ದು ಗ್ರಂಥಗಳಲ್ಲಿರುವಂಥ ತುಂಬ ಪೇಸ್ಟ್ಗಳು ಅವೈಲೇಬಲ್ ಇದೆ ಸರ್, ಮಾರ್ಕೆಟಲ್ಲಿ ಇದೆ. ಸಾಧಾರಣವಾಗಿ ಆಯುರ್ವೇದ ವೈದ್ಯರುವಂಥ ಸಿಟಿಯಲ್ಲಿ ಯಾರಿದ್ದಾರೆ, ಮೈಸೂರಲ್ಲಿ ಹೇಳೋದಾದರೆ ಎಲ್ರಿಗೂ ಗೊತ್ತಿರುವಂಥದ್ದು, ತುಂಬ ಕಾಮನ್ ಆಗಿ ಸಿಗುವಂಥ ಮೆಡಿಸಿನ್ಸು ಸರ್ ಅದೆಲ್ಲ. ಈ ಔಷಧಿಗಳಿಗೆ ಪಾರ್ಶ್ವ ಪರಿಣಾಮ ಇದೆಯಾ? ಎಷ್ಟು ದಿವಸ ಬಳಸಬೇಕು? ಅದೇ ಬಳಸುವಾಗ ಮುನ್ನೆಚ್ಚರಿಕೆಗಳು ಯಾವುದು? ಅದು ಮತ್ತೊಂದು ಮಿತ್ತು. ಆಯುರ್ವೇದ ಅಂದ ತಕ್ಷಣ 2 ಮಿತ್ತಿದೆ. ಒಂದು ಅಡ್ಡ ಪರಿಣಾಮ ಇಲ್ಲ ಅನ್ನೋದು, ಇನ್ನೊಂದು ಆಯುರ್ವೇದ ಮೆಡಿಸಿನ್ ತೊಗೊಂಡ್ರೆ ತುಂಬ ಸಮಯ ತಗೋತದೆ. ಯಾವುದೋ ಒಂದು ಪ್ರಾಬ್ಲಮ್ಗೆ ಆಯುರ್ವೇದ ತೊಗೊಂಡ್ರೆ ಹೌದಪ್ಪ ಆಯುರ್ವೇದ ತೊಗೊಂಡ್ರೆ ತುಂಬ ಟೈಮ್ ತೊಗೋತದೆ ಅಂಥೇಳಿ. 2 ಮಿತ್ತುಗಳು ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು, ಯಾವುದೇ ಔಷಧಿ ಆದ್ರೂ ಅದಕ್ಕೆ ಅಡ್ಡ ಪರಿಣಾಮ ಇದೆ. ನಾವು ಒಂದು ಎಕ್ಸಾಂಪಲ್ಗೆ ಅತಿಯಾದರೆ ಅಮೃತವೂ ವಿಷ ಅಂಥೇಳಿ ಒಂದು ಗಾದೆ ಮಾತೇ ಇದೆ ಕನ್ನಡದಲ್ಲಿ. ಅದೇ ಥರನೇ ಔಷಧ ಅನ್ನೋದು ಅಮೃತದ ಥರ ಎಷ್ಟು ಡೋಸಲ್ಲಿ ತೊಗೊಂಡ್ರೆ ಮಾತ್ರ ಅದು ನಮಗೆ, ಅಥವಾ ಈ ರೋಗಕ್ಕೆ ಇಂಥ ಔಷಧಿ ಅಂತಲೇ ಇದೆ, ಅದಕ್ಕೆ ಅಡ್ಡ ಪರಿಣಾಮ ಇರುತ್ತೆ. ಈಗ ಪರ್ಟಿಕ್ಯುಲರಾಗಿ ಈ ಥರದ್ದು, ಈಗ ನಾನು ಪ್ರೊಕ್ಟಾಲಜಿ ಬಗ್ಗೆ ಹೇಳೋದಾದರೆ,
ಇಂಟರ್ನಲ್ಲಿ ಎಕ್ಸ್ಟರ್ನಲ್ ತಗೊಳ್ಳೋದಕ್ಕೇನೋ ಅಡ್ಡ ಪರಿಣಾಮ ಇರಲ್ಲ, ಎಲ್ಲೋ ತುಂಬ ಅಪರೂಪಕ್ಕೆ. ಈಗ ಮಂಡಿ ನೋವು ಅಂತ ಹೇಳಿದಾಗ ಆಯುರ್ವೇದದಲ್ಲಿ ಲೇಪಗಳು ಬರ್ತವೆ, ದಶಮೂಲ ಲೇಪ ಅಂತ ಬರುತ್ತೆ, ಆಮೇಲೆ ಜಟಾಮಯದಿ ಲೇಪ ಅಂತ ಬರುತ್ತೆ, ಮಂಡಿ ನೋವು ಕಮ್ಮಿ ಮಾಡ್ಲಿಕ್ಕೆ ಅಂತೇಳಿ. ನಾವು ಈಗ ಹೇಗಾಗಿದೆ ಪರಿಸ್ಥಿತಿ ಅಂದರೆ ಎಲ್ಲದರಲ್ಲೂ ಮನುಷ್ಯರು ಸೆನ್ಸಿಟಿವ್ ಆಗ್ತಾ ಬರ್ತಾ ಇದ್ದೀವಿ. ಲೇಪ ಹಚ್ಚೋ ಮುಂಚೆ ಒಂದು ಅರ್ಧ ಚಮಚ ಅಥವಾ 1/4 ಸ್ಪೂನಷ್ಟು ಫಸ್ಟ್ ಹಚ್ಚಿ, ಹೇಗೆ ನಾವು ಟೆಸ್ಟ್ ಡೋಸ್ ಅಂತ ಕೊಡ್ತೀವಿ, ಆ್ಯಂಟಿಬಯೋಟಿಕ್ ಕೊಡೋ ಮುಂಚೆ ಅಥವಾ ಬೇರೆ ಯಾವುದೋ ಒಂದು ಔಷಧಿ ಕೊಡೋ ಮುಂಚೆ ಟೆಸ್ಟ್ ಡೋಸ್ ಕೊಟ್ಕೊಂಡು ಏನಾದರೂ ಅಲರ್ಜಿ ಇದೆ ಅವರಿಗೆ ರಿಯಾಕ್ಷನ್ ಆಗುತ್ತೆ ನೋಡ್ತೀವಿ, ಅದೇ ಥರ ಲೇಪಕ್ಕೂ ರಿಯಾಕ್ಷನ್ ನೋಡುವಂಥ ಈ ಒತ್ತಿನಂತಲ್ಲ, ಕಳೆದೊಂದು 2-3 ದಶಕಗಳಿಂದ ಅದನ್ನು ಆ ಥರ ಕೇರ್ಫುಲ್ಲಾಗಿ ಮಾಡುವಂಥದ್ದು ಇದೆ. ಈಗ ನಾನು ಏನು ಹೇಳಿ ಸಿಟ್ಸ್ ಬಾತ್ಗೆ ಅಥವಾ ಆಯಿಂಟ್ಮೆಂಟ್ ಹಚ್ಕೊಳ್ಳಿಕ್ಕೆ ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಈ ಥರ ಎಲ್ಲ ಸ್ವಲ್ಪ ರಿಯಾಕ್ಷನ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಟಬ್ ಬಾತಿಗೆ ಒಂದು ಪೌಡ್ರಿಗೆ ಎಕ್ಸಾಂಪಲ್ ಹೇಳಿದ್ರೆ ಪಂಚವಲ್ಕಲ ಕ್ವಾಥಚೂರ್ಣ ಅಂತ ಇದೆ, ಯೂಶ್ವಲಾಗಿ ನಾವು ಯೂಸ್ ಮಾಡುವಂಥದ್ದು. ಅದ್ರ ಮೇಲೆ ರಿಸರ್ಚ್ ತುಂಬ ನಡೀತಾ ಇದೆ. ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು ರಿಸರ್ಚ್ ಪೇಪರು ಪ್ರೆಸೆಂಟ್ ಆಗಿರೋದು, ಮಂಗಳೂರಲ್ಲೇ ಆಗಿರುವಂಥದ್ದು. ಡಯಾಬಿಟಿಸಲ್ಲಿ ವೂಂಡ್ ಹೀಲಿಂಗ್ ಆಗಲ್ಲ ಅಂತ ಹೇಳ್ತಾರೆ. ಇದರದ್ದು ನಾನೀಗ ಏನು ಹೇಳಿದ್ನಲ್ಲ, ಅದರದ್ದು ಟಬ್ ಬಾತ್ ಮಾಡಿದರೆ ಅಥವಾ ಕಾಲನ್ನು ಅಥವಾ ಕೈಯಲ್ಲಿ ಎಲ್ಲಿ ಗಾಯ ಇದೆ ಆ ಜಾಗದಲ್ಲಿ ಮುಳುಗಿಸಿಟ್ರೆ ವೂಂಡ್ ಹೀಲಿಂಗು 10x ಫಾಸ್ಟರ್ ಆಗ್ತಾ ಇದೆ. ಈವನ್ ಡಯಾಬಿಟಿಸ್ಗೆ ಈ ಪಂಚವಲ್ಕಲ ಕ್ವಾಥಚೂರ್ಣ ಅದ್ರ ಪರ್ಟಿಕ್ಯುಲರ್ ಆಗಿ ಹೇಳ್ತಿರುವಂಥದ್ದು. ಹಾಂ ಸರ್. ಸೊ ಸೈಡ್ ಎಫೆಕ್ಟ್ಸ್ ಇದೆ. ಸರ್ಜರಿಗಳಿಗೆ ಸೈಡ್ ಎಫೆಕ್ಟ್ಸ್ ಬರೋದಾದರೆ ಅದು ಸರ್ಜಿಕಲ್ ಟೆಕ್ನಿಕ್ ಮೇಲೆ ಹೋಗುತ್ತೆ ಸರ್. ನಾವು ಸ್ಪಿಂಕ್ಟರ್ನ ಡ್ಯಾಮೇಜ್ ಮಾಡ್ದೇ ಆದಷ್ಟು ಸರ್ಜರಿಗಳನ್ನು ಮಾಡ್ಕೊಂಡು ಬರಬೇಕು. ಸ್ಪಿಂಕ್ಟರ್ ಡ್ಯಾಮೇಜ್ ಆದಾಗ ಮಾತ್ರ ಏನಲ್ ಸ್ಟಿನೋಸಿಸ್ ಅಥವಾ ಏನಲ್ ಇನ್ಕಾಂಟಿನೆನ್ಸ್ ಆಗುವಂಥ ಇದಿರುತ್ತೆ. ಅದು ಬಿಟ್ಟು ಬೇರೆ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಅಂತ ಇರಲ್ಲ ಸರ್. ಮತ್ತು ಇನ್ನೊಂದು ಪಾಯಿಂಟು, ಜನರಲ್ಲಿ ಇರುವಂಥ ಮಿತ್ ಏನಂದರೆ, ಯಾವುದೇ ರೋಗ ಅಲ್ಲಿ ಬಂದರೆ ಫಸ್ಟು ಮಿತ್ತಿರೋದು ಅಲ್ಲಿ ಏನೇ ಬಂದ್ರೂ ಪೈಲ್ಸ್ ಅಂತ ಹೇಳುವಂಥದ್ದು. ಎರಡನೇದು, ನೀನು ಮಾಡಿದರೆ ಮತ್ತೆ ಬರುತ್ತೆ, ಯಾವುದೇ ಡಾಕ್ಟರ್ ಹತ್ರ ಹೋಗಿ ಮಾಡಿದ್ರು ಮತ್ತೆ ಬರುತ್ತೆ ಅಂತೇಳಿ. ಅದಕ್ಕೆ 2 ಪಾಯಿಂಟ್ ಹೇಳ್ತೀನಿ ಸರ್. ಒಂದು ಪೊಸಿಷನ್ ಹೇಳಿದೆ, 3 o'clock 7 o'clock ಮತ್ತು 11 o'clock ಪೊಸಿಷನಲ್ಲಿ ಬರುತ್ತೆ ಅಂತೇಳಿ. ಒಂದು ರೋಗಿಗೆ ಪಾಪ 7 ಮತ್ತು 3 o'clock ಇರುತ್ತೆ, ಅದನ್ನು ಡಾಕ್ಟರ್ ಮಾಡಿರ್ತಾರೆ. ಒಂದು 2-3 ವರ್ಷ ಆದಮೇಲೆ ಅವನಿಗೆ 11 o'clock ಬಂದುಬಿಡುತ್ತೆ. ಹೇಗೆ 32 ಹಲ್ಲುಗಳಲ್ಲಿ ಒಂದು ಹಲ್ಲನ್ನು ಕ್ಲಿಯರ್ ಮಾಡ್ಕೊಬಂದು ಒಂದು 2-3 ವರ್ಷಕ್ಕೆ ಇನ್ನೊಂದು ಹಲ್ಲು ಸಣ್ಣದಾಗಿ ತೂತು ಬಂದು ಅದಕ್ಕೆ ಮತ್ತೆ ಏನಾದರೂ ಪ್ಯಾಚ್ ಮಾಡಬೇಕಾಗಿ ಬರುತ್ತೋ ಅದೇ ಥರನೇ ಈ 7, 3, 11 ಬಿಟ್ಟು ಅಪರೂಪ ಎಲ್ಲೋ 1000ದಲ್ಲೋ ಮತ್ತು ಪುನಃ 1,00,000ದಲ್ಲೋ 10,000ದಲ್ಲೋ ಒಬ್ಬರಿಗೆ ಬೇರೆ ಜಾಗದಲ್ಲೂ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸಾರಿ ಒಂದು ರಕ್ತನಾಳನ ಕಟ್ಟು ಹಾಕಿ ಸರ್ಜರಿ ಹೆಮರಾಯ್ಡೆಕ್ಟಮಿ ಅಂತ ಮಾಡಿದ ಮೇಲೆ ಮತ್ತೆ ಆ ಜಾಗದಲ್ಲಿ ಬರಲ್ಲ. ಆ 3, 7 and 11 o'clock ಪರಿಕಲ್ಪನೆ ಇರುವಂಥ ಒಬ್ಬ ರೋಗಿಗೆ ನನಗೆ ಲಾಸ್ಟ್ ಟೈಮು 7 o'clock ಬಂದಿದ್ದು, ಈ ಸರಿ 11 o'clock ಇದೆ ಅನ್ನುವಂಥ ಒಂದು ಜ್ಞಾನ ಬರುತ್ತೆ. ಅದು ನನ್ನ ಕೆಲಸ. ನನ್ನ ಹತ್ರ ಬರೋ ಪೇಷಂಟ್ಗಳಿಗೆ ಅವ್ರು ಫಿಷರ್ಗೆ ಬರಲಿ ಫಿಸ್ಟುಲಾಗಿ ಬರಲಿ, ಈ ಎಜುಕೇಷನ್ ಮಾಡುವಂಥದ್ದು ನನ್ನ ಫಸ್ಟು ಒಂದು 5 ನಿಮಿಷ. ಅದಕ್ಕೋಸ್ಕರ ನಾನು ಎಲ್ಲ ಪೇಷಂಟಿಗೂ ಒಂದು ಸಣ್ಣ ಮಲಬದ್ಧತೆ ಅಂತ ಬಂದವ್ರಿಗೂ ಇದನ್ನು ಹೇಳ್ತೀನಿ ಸರ್. ಚೇತರಿಕೆ ಸಮಯ ಎಷ್ಟು? ಶಸ್ತ್ರಚಿಕಿತ್ಸೆಯಲ್ಲಿ ಅಪಾಯಗಳು ಮತ್ತು ಚೇತರಿಕೆ ಸಮಯ. ಶಸ್ತ್ರಚಿಕಿತ್ಸೆಯಲ್ಲಿ ಅಪಾಯ, ಫಿಷರಲ್ಲಿ ಏನೂ ಅಪಾಯ ಇರಲ್ಲ, ಯಾಕಂದರೆ ಅಲ್ಲಿ ರಕ್ತನಾಳಗಳನ್ನು ನಾವು ಟಚ್ ಮಾಡುವಂಥದ್ದಿಲ್ಲ, ಬರೀ ಸ್ಕಿನ್ ಲೆವೆಲೆಲ್ಲ ಇರುತ್ತೆ. ಆ ಗಂಟು ಸ್ವಲ್ಪ ತುಂಬ ದೊಡ್ಡದಾಗಿದ್ದರೆ ಅಲ್ಲೂ ರಕ್ತನಾಳ ಇದ್ದರೆ ಕೆಲವೊಂದು ಸರಿ ಅದಕ್ಕೂ ಟ್ರಾನ್ಸ್ಫಿಕ್ಸೇಷನ್ ಮಾಡಬೇಕಾಗುತ್ತೆ, ಅಂದರೆ ಅಷ್ಟು ದೊಡ್ಡದು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಡೆಲಿವರಿ ಆಗಿ ನಾರ್ಮಲ್ ಇರ್ಬೋದು ಅಥವಾ ಸಿಸೇರಿಯನ್ ಸೆಕ್ಷನ್ ಇರ್ಬೋದು ಲೇಡೀಸ್ದು, 4th ಡೇನೂ ನಾನು ಸರ್ಜರಿ ಮಾಡಿದ್ದಿದೆ ಫಿಷರೆಕ್ಟಮಿ ವಿತ್. ಯಾಕಂದರೆ ಅವರಿಗೆ ಮದುವೆಗೆ ಮುಂಚೆನೇ ಗಾಯ ಇರುತ್ತೆ, ಗಂಟಿರುತ್ತೆ, ಅವರು ಪಾಪ ಗೊತ್ತಿಲ್ಲದೇ ತೋರಿಸ್ಕೊಂಡಿರಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕಷ್ಟ ಅನುಭವಿಸಿರ್ತಾರೆ. ಯಾಕಂದರೆ ಏನೇ ಆದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಕಾನ್ಸ್ಟಿಪೇಷನ್ ಮಲಬದ್ಧತೆ ಬಂದೇ ಬರುತ್ತೆ. ಆಮೇಲೆ ಡೆಲಿವರಿ ಆದ ದಿನಕ್ಕೆ ತುಂಬ ವಿಪರೀತ ಆಗುತ್ತೆ. ಇಲ್ಲಿ ಮತ್ತು ಎಲ್ಲ ಊರಲ್ಲೂ ಹಾಗೇ ಪಥ್ಯ ಅಂಥೇಳಿ ಗರ್ಭಿಣಿಯವರಿಗೆ ನೀರು ಕೊಡಲ್ಲ, ಅದೆಲ್ಲ ಮಾಡ್ತಾರೆ, ಅದು ತಪ್ಪು. ಸೊಪ್ಪು ತರಕಾರಿಗಳು ಕೊಡಲ್ಲ, ಹಣ್ಣುಗಳು ಕೊಡಲ್ಲ. ಈಗ ನಾವೆಲ್ಲ ಕೊಡ್ತೀವಿ ನಮ್ಮ ಮನೆಯಲ್ಲಿ. ಈಗ ನಮ್ಮ ಮನೆಯವ್ರಿಗಾದ್ರೂ ಯಾರಿಗಾದ್ರೂ ನಾವು ಅದನ್ನು ನಮ್ಮ ಬಂಧುಗಳಿಗೆ ಅದನ್ನು ಅಡ್ವೈಸ್ ಮಾಡ್ತೀವಿ, ನೀರು ಚೆನ್ನಾಗಿ ಕುಡಿಬೇಕು ಪ್ರೆಗ್ನೆನ್ಸಿ ಟೈಮಲ್ಲೂ ಅಥವಾ ಡೆಲಿವರಿ ಆದ ಮಾರನೇ ದಿನಕ್ಕೂ ನೀರು ಚೆನ್ನಾಗಿ ಕುಡಿಬೇಕು, ಸೊಪ್ಪು ತರಕಾರಿಗಳು ಚೆನ್ನಾಗಿ ತಿನ್ನಬೇಕು. ಈಗ ನಿಮಗೆ ಬೇಕಿರೋದು ಈಸಿಯಾಗಿ ಡೈಜೆಷನ್ ಆಗಿ ಈಸಿಯಾಗಿ ಕೆಳಗಡೆಗೆ ಮಲ ಪಾಸ್ ಆಗಬೇಕು, ಆ ಥರದ್ದು ಏನು ಫುಡ್ ತಗೋಬೇಕು ಅಂತ ಹೇಳ್ತೀವಿ. ಇದು ತಪ್ಪು ಹೋದಾಗ ಅವರಿಗೆ ವಿಪರೀತ ತೊಂದರೆ ಬಂದುಬಿಡುತ್ತೆ. ಅದನ್ನು ಅದೇ ಥರ ಮೇಂಟೈನ್ ಮಾಡಿಕೊಂಡು 28 years ಆದಮೇಲೆ ಬಂದವರು ಇದ್ದಾರೆ ನನ್ನ ಹತ್ರ. ಅಂದರೆ ಒಂದು ಎಕ್ಸ್ಟೆನ್ಷನ್ ನಾನು ಹೇಳ್ತಿರೋದು ಅದ್ರ ಮಧ್ಯದಲ್ಲಿರೋರು 10 ವರ್ಷ 15 ವರ್ಷ ಎಲ್ಲ ಕಾಮನು. 28 years 32 years ರೀಸೆಂಟ್ಲಿ ಐ ಡಿಡ್ ಎ ಸರ್ಜರಿ. ಅವರಿಗೆಲ್ಲ ಏನಾಗಿರುತ್ತೆ ಅಂದರೆ ತುಂಬ ಹ್ಯೂಜ್ ಆಗಿರುತ್ತೆ ಮಾಸು. ನಾನು ಹೇಳಿದ್ನಲ್ಲ 4th ಸ್ಟೇಜಲ್ಲಿ ಹೆಮರಾಯ್ಡ್ ಮಾಸು ಹೊರಗಡೆಗೆ ಬಂದಾಗ ಹೇಗಿರುತ್ತೋ ಅದೇ ಥರ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಟ್ರಾನ್ಸ್ಫಿಕ್ಸೇಷನ್ ಮಾಡಬೇಕಾಗುತ್ತೆ. ಕಾಂಪ್ಲಿಕೇಶನ್ ಬಗ್ಗೆ ಮಾತಾಡೋದಾದರೆ ಬ್ಲೀಡಿಂಗ್ ಅನ್ನೋದು ಒಂದು ಕಾಂಪ್ಲಿಕೇಶನು. ಪೋಸ್ಟ್ ಸರ್ಜಿಕಲ್ ಬ್ಲೀಡಿಂಗ್ ಅಂತೇಳಿ ಒಂದು ಇಮಿಡಿಯೇಟ್ ಬ್ಲೀಡಿಂಗ್. ಸರ್ಜರಿ ಮಾಡಿರ್ತೀವಿ, ಪೇಷಂಟನ್ನು ಶಿಫ್ಟ್ ಮಾಡ್ತೀವಿ ಬೆಡ್ಡಿಗೆ, ಆ ಟೈಮಲ್ಲಿ ಮತ್ತೆ ಬ್ಲೀಡಿಂಗ್ ಶುರು ಆಗುತ್ತೆ, ಮತ್ತು ನಾವು ಅದನ್ನು ಲೈಗೇಟ್ ಮಾಡಬೇಕಾಗುತ್ತೆ. ಎರಡನೇದು
ಡಿಲೈಡ್ ಡೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ಹೀಲಿಂಗ್ ಟೈಮಲ್ಲಿ ಒಂದು 15 ದಿನ 20 ದಿನ 1 ತಿಂಗಳು ಆದಮೇಲೆ ಮತ್ತೆ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಇರುತ್ತೆ. ಯಾವಾಗಲೂ ಪೋಸ್ಟ್ ಸರ್ಜಿಕಲ್ಲು ಇಮ್ಮಿಡಿಯೇಟ್ ಬ್ಲೀಡಿಂಗ್ಗಳೇ ಸ್ವಲ್ಪ ಪ್ರಾಣಕ್ಕೆ ಅಪಾಯಕಾರಿ. ಅದನ್ನು ನಾವು ಕರೆಕ್ಟಾಗಿ ಮಾನಿಟರ್ ಮಾಡ್ಕೋಬೇಕು. ಪೋಸ್ಟ್ ಇದರಲ್ಲಿ ಅಷ್ಟು ಪ್ರಾಣಕ್ಕೆ ಅಪಾಯಕಾರಿ ಆಗಿರಲ್ಲ ಸರ್. ಅದು ಬಿಟ್ಟರೆ ಸ್ಪಿಂಕ್ಟರು ಡ್ಯಾಮೇಜ್ ಮಾಡಿದರೆ, ಒಬ್ಬ ಸರ್ಜನ್ನು ಸ್ಪಿಂಕ್ಟರ್ ಡ್ಯಾಮೇಜ್ ಮಾಡಿದರೆ, ಎಸ್ಪೆಷಲಿ ಫಿಸ್ಟುಲೆಕ್ಟಮಿ ಮಾಡಬೇಕಾದ್ರೆ ಸ್ಪಿಂಕ್ಟರ್ ಪಾಸಮ್ ಆಗುವಂಥದ್ದು ಅಥವಾ ಪರ್ಮನೆಂಟ್ ಇನ್ಕಾಂಟಿನೆನ್ಸ್ ಆಗುವಂಥದ್ದು ಇಲ್ಲ ಸ್ಟೀನೋಸಿಸ್ ಆಗುವಂಥದ್ದು ತುಂಬ ಸಿಗುತ್ತದೆ. ಮತ್ತು ಹೆಮರಾಯ್ಡ್ ಅನ್ನೋದು 3 ಕಡೆಯಲ್ಲಿ ಇದ್ದರೆ ಹೇಗೆ ಟ್ರೀಟ್ಮೆಂಟು ಅಂತ. ಫಸ್ಟ್ 2 ಸಿಟ್ಟಿಂಗಲ್ಲಿ 2 ಕಡೆದು ಮಾತ್ರ ಮಾಡಬೇಕು. 3 o'clock ಮತ್ತು 7 o'clock ಮಾಡಬೇಕು. 11 o'clock ಮಾಡಬಾರ್ದು. ಎಸ್ಟರ್ಡೇ ಐ ಡಿಡ್ ಎ ಸರ್ಜರಿ. ಒಂದು ಬೆಂಗಳೂರಿಂದ ಒಬ್ಬರು ನಮ್ಮ ರಿಲೇಟಿವೇ ಬಂದಿದ್ದರು. ಅವರಿಗೆ ತುಂಬ ದೊಡ್ಡದು ಮಾಡಿಕೊಂಡು 3 ಕಡೆ ಇಲ್ಲಲ್ಲ, ಅದಕ್ಕೂ ಒಂದು ಪಕ್ಕದಲ್ಲಿ ಇನ್ನೂ ಒಂದು ಸಣ್ಣದಾಗಿತ್ತು. ಸೊ ಅವೆರಡನ್ನ ಬಿಟ್ಬಿಟ್ಟು 3 ಮತ್ತು 7 ಮಾಡಿರ್ತೀವಿ. ಒಂದು 2-3 months ಆದಮೇಲೆ ಇಫ್ ಇಟ್ ಈಸ್ ರಿಯಲಿ ಎ ಪ್ರಾಬ್ಲಮ್ ಫಾರ್ ದೆಮ್, ಮುಂದೆ ಅದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆವಾಗ ಅದನ್ನು ಮಾಡಬೇಕು. ಅದು ಬಿಟ್ಟು ಈಗ ಪೇಷಂಟ್ ಬಂದಿದ್ದಾರೆ, ದೂರದಿಂದ ಬಂದಿದ್ದಾರೆ, ಅಥವಾ ಏನೋ ಒಂದು ಪ್ರೆಷರ್ ಇಟ್ಕೊಂಡು ಒಬ್ಬ ಸರ್ಜನ್ನು 3 ಕಡೆದು ಮಾಡಿಬಿಟ್ರೆ ಅಲ್ಲಿ ಒಂದು 60% ಜಾಸ್ತಿ ಗಾಯ ಮಾಡಿಬಿಟ್ರೆ ಮತ್ತು ಪುನಃ ಏನಲ್ ಸ್ಟೀನೋಸಿಸ್ ಆಗುವಂಥ ಲಕ್ಷಣಗಳಿರ್ತವೆ. ಸ್ಪಿಂಕ್ಟರ್ಗಳು ಇದು. ಮತ್ತು ಹ್ಯೂಜ್ ಹೆಮರಾಯ್ಡ್ ಆದಾಗ ಸರ್ಜನದ್ದು ಕರ್ತವ್ಯ ಏನಪ್ಪ ಅಂದರೆ ಸ್ಕಿನ್ ಲೆವೆಲಲ್ಲಿ ಬೇಕಾದ್ರೆ ಗಾಯ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ. ಸರ್ಜಿಕಲ್ ಟೆಕ್ನಿಕ್ಗಳ ಬಗ್ಗೆ ಮಾತಾಡ್ತಿರೋದು ನಾನು, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸು ಸರ್. ಈ ಇಂಟರ್ನಲ್ ಮ್ಯೂಕೋಸಾ ಇಂಜುರಿ ಮಾಡುವಂಥದ್ದನ್ನ ಲಿಮಿಟೇಷನ್ ಮಾಡಿಕೊಂಡ್ರೆ ಒಂದು 50% ಆಫ್ ದ ಸ್ಪಿಂಕ್ಟರ್ ಮಾತ್ರ ಇನ್ವಾಲ್ವ್ ಮಾಡ್ಕೊಂಡಿದ್ದರೆ ನಾವು ಉಳಿದಿರೋ 50% ಅಥವಾ 60-70% ಅದನ್ನು ಜಾಸ್ತಿ ಇನ್ವಾಲ್ವ್ ಮಾಡ್ದೇನೆ ಅಥವಾ ಗಾಯ ಮಾಡ್ದೇನೆ ಇದ್ದರೆ ಈ ಥರ ಸ್ಟೆನೋಸಿಸ್ ಬರೋದನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ಒಂದು ಬ್ಲೀಡಿಂಗು, ಇನ್ನೊಂದು ಸ್ಪಿಂಕ್ಟರ್ ರಿಲೇಟೆಡ್ ಇಶ್ಯೂಸ್, ಇದರ್ ಇಟ್ ಈಸ್ ಇನ್ಕಾಂಟಿನೆನ್ಸ್ ಆರ್ ಸ್ಟೆನೋಸಿಸ್. ಇದು ಕಾಂಪ್ಲಿಕೇಶನ್ಸು ಅಥವಾ ಉಪದ್ರವಗಳಂತೂ ಹೇಳ್ಬೋದು ಸರ್, ಅಥವಾ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಚೇತರಿಕೆ ಸಮಯ ಈಗ ಅದು ಪೇಷಂಟ್ದು ವಿಲ್ ಪವರ್ ಮೇಲೆ ಹೋಗುತ್ತೆ. ಇವತ್ತು ಸರ್ಜರಿ ಮಾಡಿಕೊಂಡು ನಾವು ಅಂದ್ಕೊಂಡಿರ್ತೀವಿ ಒಂದು ವಾರದಲ್ಲಿ ಪಾಪ ಇವರು ರಿಕವರಿ ಆಗಿ ಇವ್ರದ್ದು ವಾಪಸ್ ಹೊರಗ್ಬೋದು ಅಂತ ಹೇಳಿದರೆ, ಮಾರನೇ ದಿನ ಬೆಳಿಗ್ಗೆನೇ ಫೋನ್ ಮಾಡಿದ್ದಾರೆ, ಸರ್ ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳುವಂಥ ಪೇಷಂಟ್ಸವರು ಇದ್ದಾರೆ. ಬಟ್ ಯೂಶ್ವಲಿ ನನ್ನ ಪೇಷಂಟಿಗೆ ನಾನು 15 days ರೆಸ್ಟ್ ಹೇಳ್ತೀನಿ. ಈಗ ಲೇಡೀಸ್ ಪೇಷಂಟ್ ಆದರೆ, ಈಗ ಮದುವೆ ಆಗಿರೋರು, 1-2-3 ಮಕ್ಕಳಾಗಿರೋರು ಆದರೆ ಅವ್ರಿಗೆ ಹೇಳ್ತೀನಿ, ನೋಡಮ್ಮ ಇದು ನಿಮಗೆ ಇನ್ನೊಂದು ಬಾಣಂತನ. ಒಂದು ಬಾಣಂತನ ಅಂದರೆ 6 months ಮಾಡ್ತೀರಾ, ಇದು 15 days ನೀವು ಮಾಡಬೇಕು. ನಿಮಗೆ ಮನೆಯಲ್ಲಿ ಅಡುಗೆ ಮಾಡಿ ಹಾಕೋರ್ಬೇಕು. ಯಾಕಂದರೆ ಈ ಫಿಷರು ಮತ್ತು ಸೆಂಟಿನಲ್ ಟ್ಯಾಗ್ ಇರುವಂಥ ಕೇಸ್ಗಳೇ ಜಾಸ್ತಿ ಬರುವಂಥದ್ದು. ಹೆಮರಾಯ್ಡ್ಸು ಅಷ್ಟು ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, 100ಗೆ 10%, 20% ಎಲ್ಲ ಹೇಳ್ತೀವಲ್ಲ, ಅದರಲ್ಲಿ ಇನ್ಸಿಡೆನ್ಸು ಫಿಷರ್ ವಿತ್ ಸೆಂಟಿನಲ್ ಟ್ಯಾಗ್ ಬರೋರೇ ಜಾಸ್ತಿ. ಉರಿ ನೋವು ಇದ್ಕೊಂಡು ಗಂಟು ಇಟ್ಕೊಂಡು ಬರೋರೇ ಜಾಸ್ತಿ. ಅದು ಪೈಲ್ಸ್ ಅಲ್ಲ, ಅದು ಫಿಷರು. ಅವರಿಗೆ ಅದು ಹೆಂಗಸರಿಗೆ ಜಾಸ್ತಿ ಅದು ಇದೊಂದು ರೀಸನ್ ಹೇಳಿದ್ದೆ, ಗರ್ಭಿಣಿ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುವಂಥದ್ದು ಅಥವಾ ಅದಕ್ಕೂ ಮುಂಚೆನೇ ಆಗುವಂಥದ್ದು. ಸೊ ಅವರಿಗೆ ನಾನು ಹೇಳೋದು, ಮನೆಯಲ್ಲಿ ನಿಮಗೆ ಒಬ್ಬರು ಅಡುಗೆ ಮಾಡಿ ಹಾಕೋರ್ಬೇಕು. ಈಗ ಒಬ್ಬ ಪುರುಷನಿಗಾದರೆ ಹೆಂಡತಿ ಇರ್ತಾಳೆ, ಇಲ್ಲ ಅಮ್ಮ ಇರ್ತಾಳೆ, ತಂಗಿ ಇರ್ತಾಳೆ, ಅದೆಲ್ಲ ಆಗುತ್ತೆ. ಬಟ್ ಹೆಣ್ಮಕ್ಳಿಗೆ ಅದೊಂದು ಕನ್ಸರ್ನು, ಅವ್ರಿಗೆ ಯಾರೂ ಇರಲ್ಲ ಆ ಟೈಮಲ್ಲಿ. ಅದೊಂದು ನೀವು ಮಾಡಿಕೊಂಡು ಆಮೇಲೆ ಬನ್ನಿ ಅಮ್ಮ ಸರ್ಜರಿಗೆ, ನೀವು 2 ದಿನ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂತೇಳಿ ಅದೊಂದು ಫಸ್ಟ್ ಕೇಳಿರ್ತೀನಿ. 15 ದಿನ ರೆಸ್ಟ್ ಮಾಡಬೇಕು ಅವ್ರಿಗೆ ಪಾಪ ಅದೊಂದು ಅವಕಾಶ. ಈಗ ಪುರುಷರಿಗಾದ್ರೂ ಅಷ್ಟೇ ದಿನ ರೆಸ್ಟ್ ಹೇಳುವಂಥದ್ದು, ಬಟ್ ಅವರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಇರ್ತಾರೆ. ಸಿಟ್ಸ್ ಬಾತ್ ಮಾರ್ನಿಂಗ್ ಈವ್ನಿಂಗ್ 2 ಹೊತ್ತು ಮಾಡಬೇಕು. ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ ಸರ್. ರಿಕವರಿ ಸ್ಟೇಜ್ 15 days ಯಾವುದೇ ಸರ್ಜರಿ ಆದ್ರೂ. ಬಟ್ ಫಿಸ್ಟುಲಾಗೆ ನಾನು ಹೇಳಿದ್ನಲ್ಲ, ಡಿಪೆಂಡಿಂಗ್ ಅಪಾನ್ ದಿ ಇನ್ವಾಲ್ವ್ಮೆಂಟ್ ಆಫ್ ದ ಸ್ಪಿಂಕ್ಟ್ರು ಮತ್ತು ಏನಲ್ ವರ್ಜಿಂದ ಎಷ್ಟು ದೂರಕ್ಕಿದೆ ಅನ್ನೋದ್ರ ಮೇಲೆ ಅದು ಕ್ಷಾರಸೂತ್ರ ಕಟ್ಟಿಂಗ್ ಪೀರಿಯಡ್ ನಾವೊಂದು ಗೆಸ್ ಮಾಡಿ ಹೇಳಿರ್ತೀವಿ. ಅದಕ್ಕೆ ಟ್ರಸ್ ಅಂತ ಮಾಡ್ತೀವಿ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡ್ತೀವಿ. ಯೂಶ್ವಲಿ ಅಷ್ಟು ಸಾಕಾಗುತ್ತೆ. ಇಲ್ಲ ಅದು ತುಂಬ ಹಾರ್ಸ್ ಶೂ ಥರ ಆಗಿದೆ ಅಥವಾ ಹೈ ಏನಲ್ ಇದೆ. ಹೈ ಏನಲ್ ಅಂದರೆ ಏನಲ್ ಕೆನಾಲ್ ಬಿಟ್ಟು ರೆಕ್ಟಮ್ ಹೋಗಿರುವಂಥದ್ದು, ಲೆವಟರ್ನಿ ಅಂತ ಮಸಲ್ ಬರುತ್ತೆ, ಅದರಲ್ಲಿ ಏನಾದರೂ ಪಾಸ್ ಆಗುವಂಥದ್ದು, ಅಲ್ಲಿ ಹತ್ರ ಹೋಗುವಂಥದ್ದು, ಹಾರ್ಸ್ ಶೂ ಅಥವಾ ಇಸ್ಕಿಯೋ ರೆಕ್ಟಲ್ ಫಿಸ್ಟುಲಾ ಅಂತೆಲ್ಲ ಹೇಳ್ತೀವಿ, ತುಂಬ ಮೇಲಕ್ಕೆ ಹೋಗುವಂಥ. ಅದಕ್ಕೆಲ್ಲ MRI ಫಿಸ್ಟುಲೋಗ್ರಾಮ್ ಅಂತ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಅವ್ರಿಗೆ ಫಸ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಆಮೇಲೆ ಮಾಡುವಂಥದ್ದು ಸರ್. ನೀವು ಯಾವ ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಬಳಸ್ತೀರಾ? ಕ್ಷಾರಸೂತ್ರ ಅನ್ನೋದು ನಮ್ಮ ಮೊದಲನೇ ಸಿದ್ಧಾಸ್ತ ಕೈಯಲ್ಲಿ ಇರುವಂಥದ್ದು. ಎರಡನೇದು ಹೆಮರಾಯ್ಡಕ್ಟಮಿ ಅಂದರೆ ನಾರ್ಮಲಾಗಿ ಏನು ಮಾಡರ್ನ್ ಸರ್ಜಿಕಲ್ ಪ್ರೊಸೀಜರ್ ಇದೆ ಅದನ್ನೇ ಯೂಸ್ ಮಾಡುವಂಥದ್ದು. ಅನಸ್ತೇಷಿಯಾಕ್ಕೆ ಲೋಕಲ್ ಅನಸ್ಥೆಟಿಕ್ ಡ್ರಗ್ಗು ಏನಿದೆ ಅದನ್ನೇ ಯೂಸ್ ಮಾಡುವಂಥದ್ದು ಸರ್. ಅಲ್ಲ, ಇದೆಲ್ಲ ಹೇಳಿದ್ರಲ್ಲ,
ಲೇಸರು, ಕ್ರಯೋ, ಕ್ರಯೋ ಎಲ್ಲ ಸರ್ಜರಿಗಳಲ್ಲೂ ನಾನು ಪರಿಣಿತ ಆಗಿದ್ದೀನಿ. ಬಟ್ಟು ಅದೇ ಲೇಸರು ಮತ್ತು ಕ್ರಯೋಗೆ ಇರುವಂಥ ಲಿಮಿಟೇಷನ್ಗಳು ಹೇಳ್ತೀನಿ ಸರ್. ಅಂದರೆ ನನ್ನ ಸರ್ಜಿಕಲ್ ಪ್ರಾಕ್ಟೀಸಲ್ಲಿ ನನಗೆ ಗೊತ್ತಾಗಿರುವಂಥದ್ದು, ಈಗ 4th ಸ್ಟೇಜಲ್ಲಿ ಆಗಿದ್ದರೆ ಲೇಸರು ಕ್ರಯೋ ಎಲ್ಲ ತುಂಬ ಲಿಮಿಟೆಡ್ ಇರುತ್ತೆ. ಲೇಸರು ಮತ್ತು ಕ್ರಯೋ ಯಾವಾಗಲೂ ಯೂಸ್ಫುಲ್ ಆಗುವಂಥದ್ದು ಸಾಲಿಟರಿ ಹೆಮರಾಯ್ಡ್ ಅಂತ ಹೇಳ್ತೀವಿ. ಫಿಸ್ಟುಲಾ ಮತ್ತು ಇದಕ್ಕಾದ್ರೂ ಒಂದೇ ಟ್ರ್ಯಾಕ್ ಇದೆ ಹೌದು, ಅಥವಾ ಸಾಲಿಟರಿ ಹೆಮರಾಯ್ಡ್ ಅಂದರೆ ಒಂದೇ ಹೆಮರಾಯ್ಡ್ ಇರಬೇಕು. 3, 7 ಮತ್ತು 11 o'clockಲ್ಲಿ 2nd ಡಿಗ್ರಿ ಆಗಿರಬೇಕು, ಅಥವಾ 2nd to 3rd ಡಿಗ್ರಿ ಅಂದರೆ ಹೊರಗಡೆಗೆ ಬರುತ್ತೆ, ನಾನು ತಳ್ಳೋದು ಬೇಡ, ಅದ್ರ ಪಾಡಿಗೆ ಅದು ಹೋಗುತ್ತೆ ಅನ್ನುವಂಥ ಕಂಡೀಷನ್ ಇದ್ದರೆ 1 ಅಥವಾ 2 ಮ್ಯಾಕ್ಸಿಮಮ್ ಇದ್ದರೆ ಕ್ರಯೋ ಸರ್ಜರಿ ಮತ್ತು ಲೇಸರು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕ್ರಯೋ ಮತ್ತು ಸರ್ಜರಿಯಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ ಸ್ವಲ್ಪ ಪೇನ್ಲೆಸ್, ಬಟ್ ಅದರದ್ದು ಕಾಂಪ್ಲಿಕೇಶನು ನೆಕ್ಸ್ಟ್ ಏನಪ್ಪ ಅಂದರೆ ಪೋಸ್ಟ್ ಸರ್ಜಿಕಲ್ ಊಸಿಂಗ್ ಅಂತ ಹೇಳ್ತೀವಿ. ಅದು ಕೆಮಿಕಲ್ ಬರ್ನಿಂಗ್ ಆಗುವಂಥದ್ದು, ಇನ್ನೊಂದು ಎಲೆಕ್ಟ್ರಿಕಲ್ ಬರ್ನಿಂಗ್ ಆಗುವಂಥದ್ದು. ಆವಾಗ ಏನಾಗುತ್ತೆ ಅಂದರೆ ಆ ಜಾಗದಿಂದ ಈಗ ಸುಟ್ಟು ಹೋಗಿರೋ ಗಾಯ ಅದು ಮ್ಯೂಕೋಸದಲ್ಲಿ ಸುಟ್ಟಾಗ ಅಲ್ಲಿಂದ ಒಂದು ಸ್ವಲ್ಪ ಸೀರಸ್ ಫ್ಲೂಯಿಡ್ ಥರ ಊಸಿಂಗ್ ಆಗುವಂಥದ್ದು ಕೆಲವೊಂದು ಸಾರಿ ವರ್ಷಾನುಗಟ್ಟಲೆ ಇರುತ್ತೆ. ಸೊ ನಾನು ಅದೇ ನಮ್ಮ ಆಯುರ್ವೇದದಲ್ಲಿ ಪ್ರಕೃತಿ ಕಾನ್ಸ್ಟಿಟ್ಯೂಷನ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಇದೆ. ಇವರು ವಾತ ಪ್ರಕೃತಿ ಮನುಷ್ಯ, ಇವರು ಪಿತ್ತ ಪ್ರಕೃತಿ ಮನುಷ್ಯ, ಅಂದರೆ ಸ್ವಲ್ಪ ಡಾಮಿನೆಂಟ್ ಇರೋದು, ಇವರದ್ದು ದ್ವಂದ್ವ ಪ್ರಕೃತಿ ಮನುಷ್ಯ ಅಂಥೇಳಿ. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಇರೋದು ಏನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಆ ಪ್ರಕೃತಿ ಅಥವಾ ಕಾನ್ಸ್ಟಿಟ್ಯೂಷನ್ದು ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡಿರ್ತೀನಿ. ಇವರಿಗೆ ಇದನ್ನು ಮಾಡಿದರೆ ಸರಿ ಅಂತೇಳಿ ನಾನು ಮ್ಯಾಕ್ಸಿಮಮ್ ಪೇಷಂಟ್ ಜೊತೆಗೆ ಈಗ ನಿಮ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನೋ ಅದೇ ಥರ ಟೈಮ್ ತೊಗೊಂಡು ಅವರಿಗೆ ಈ ವಿಷಯನ ಹೇಳಿ, ನೋಡಿ ನಿಮಗೆ ಲೇಸರ್ ಮಾಡಿದರೆ ಚೆನ್ನಾಗಿರುತ್ತೆ, ಬಟ್ ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ಇದಿರೋದ್ರಿಂದಾಗಿ ಕಾಂಪ್ಲಿಕೇಶನ್ ಇದು ಬರುವಂಥ ಚಾನ್ಸ್ ಇದೆ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರ ಇದೆ, ಅದಕ್ಕೋಸ್ಕರ ಬೇಡ, ನೀವು ಈ ಥರನೇ ಕನ್ವೆನ್ಷನಲ್ ಇದಕ್ಕೆ ಹೋಗೋಣ, ಟ್ರಾನ್ಸ್ಫಿಕ್ಸೇಷನ್ ಆಫ್ ಕ್ಷಾರಸೂತ್ರ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ ಹೋಗ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ ಸರ್. ನಿಮ್ಮ ಆಯುರ್ವೇದದಲ್ಲಿ ಯಾವಾಗ್ಲೂ ಔಷಧಿ ಜೊತೆಲಿ ಅನುಪಾನ, ಪಥ್ಯ, ಹೌದು, ಅಪಥ್ಯ ಮುಂತಾದವೆಲ್ಲ ಹೇಳ್ತಾರೆ. ಹೌದು, ಇದಕ್ಕೆ ಯಾವ ರೀತಿ? ಹೌದು ಸರ್, ಅದೇ ಇದೀಗ ನಾವು ಇದನ್ನು ಹೇಳೋದಾದರೆ ನಾನು ಒಂದು ಪ್ರಿವೆಂಟಿವ್ ಪಾಯಿಂಟ್ಸ್ ಅಂತೇಳಿ ಹೇಳ್ಕೊಂಡು ಬರ್ತೀನಿ ಸರ್. ಅಂದರೆ ಇದನ್ನು ಈ ಥರ ಪ್ರೆಸೆಂಟ್ ಮಾಡ್ತೀನಿ. ಈಗ ರೋಗಿ ಅಲ್ಲ ನಾನು, ನಮ್ಮ ಮನೆಯಲ್ಲಿ ಈಗ ನಮ್ಮ ದೊಡ್ಡವರಿಗೆ ಯಾರಿಗೂ ಬಂದಿದೆ, ತಂದೆ ತಾಯಿಗೂ ಅಥವಾ ಅಣ್ಣನಿಗೂ ಬಂದಿದೆ, ಇಲ್ಲ ನಮ್ಮ ಡಿಸ್ಟೆಂಟ್ ರಿಲೇಟಿವ್ ಅವ್ರಿಗೆ ಬಂದಿತ್ತು, ಬಟ್ ಅದು ಆಮೇಲೆ ಬೇರೆ ಥರ ಏನೋ ಡಯಾಗ್ನೋಸ್ ಆಯಿತು, ಹೇಳಿದ್ವಲ್ಲ ಅವಾಗ ಕ್ಯಾನ್ಸರ್ ಅದು ಆ ಥರ ಡಯಾಗ್ನೋಸ್ ಆಯಿತು. ಆ ಥರ ಭಯ ಇರುತ್ತೆ ಪ್ರತಿಯೊಬ್ಬ ಮನುಷ್ಯರೊಳಗಡೆಗೂ. ಒಂದು ನನಗೆ ಈ ರೋಗ ಬರಬಾರ್ದು ಅನ್ನೋ ಒಂದು ಕಾಳಜಿ ಇರುತ್ತೆ, ಅಥವಾ ಬಂದರೆ ಏನಪ್ಪ ಅನ್ನೋ ಒಂದು ಭಯ ಇರುತ್ತೆ. ಸೊ ಅಂಥವರಿಗೆ ಯೂಸ್ ಆಗುವಂಥದ್ದು, ಅಥವಾ ಬಂದಿದೆ ಈಗ ನನಗೆ, ನಾನು ಆವಾಗಲೇ ಹೇಳಿದ್ನಲ್ಲ ಡಾಕ್ಟ್ರನ್ನ ಯಾವಾಗ ಮೀಟ್ ಮಾಡಬೇಕು ಅಂತ ಹೇಳಿದೆ, ನೋವು ಉರಿ ಬಂದ ತಕ್ಷಣ ಹೋಗಬೇಕು ಅಂತ ಹೇಳಿದೆ. ಆ ಥರ ಬರೋದು ಬರದೇ ಇರೋಂಗೆ ನೋಡ್ಕೊಳ್ಳೋದು, ಅಥವಾ ಬಂದ್ರೂ ಮನೆಯಲ್ಲೇ ಹೇಗೆ ಮ್ಯಾನೇಜ್ ಮಾಡ್ಕೋಬಹುದು, ಡಾಕ್ಟ್ರನ್ನ ನೋಡ್ದೇ ಹೇಗಿರ್ಬೋದು ಅನ್ನೋದು ಹೇಳ್ತೀನಿ ಸರ್. ಫಸ್ಟ್ ಪಾಯಿಂಟು, ನಮಗೆ ಯಾವುದೇ ರೋಗ, ನಾವು ಮನುಷ್ಯರು ತಾಯಿ ಗರ್ಭದಿಂದ ಬಂದ ಮೇಲೆ ಆಹಾರದಿಂದನೇ ಬೆಳೆಯುವಂಥವ್ರು. ನಮ್ಮ ಪ್ರತಿಯೊಂದು ಆರ್ಗನ್ ಇರ್ಬೋದು ಅಥವಾ ಯಾವುದೇ ಒಂದು ಟಿಶ್ಯೂಸ್ ಇದ್ರೂ ಅದು ನಾವು ತಿನ್ನೋ ಆಹಾರದಿಂದನೇ ಬೆಳೆದು ದೊಡ್ಡದಾಗಿ ನಾವು ಒಂದು ವ್ಯಕ್ತಿಯಾಗಿ ಸಮಾಜಕ್ಕೆ ಏನೋ ಒಂದು ಸೇವೆ ಸಲ್ಲಿಸಲಿಕ್ಕೆ ಆಗುವಂಥದ್ದು. ಸೊ ನಾವು ತಿನ್ನೋ ಆಹಾರದ ಮೇಲೆ ಮೊದಲನೇದು ನಾವು ಗಮನ ಇಟ್ಕೋಬೇಕು. ಆಹಾರದಲ್ಲಿ ಈಗ ನಾನ್ ವೆಜಿಟೇರಿಯನ್ ಆಗಿದ್ದವರು ನಾನ್ ವೆಜಿಟೇರಿಯನ್ ಬಿಡಬೇಕು ಅಂತ ನಾನು ಹೇಳಲ್ಲ, ಬಟ್ ಅದನ್ನು ತುಂಬ ಲಿಮಿಟೆಡಾಗಿ ಯೂಸ್ ಮಾಡಿ. ವೆಜಿಟೇರಿಯನ್ ಆಗಿರೋರು ಯಾವ ಥರ ತಿನ್ನಬೇಕು, ಯಾವುದನ್ನು ತಿಂದರೆ ಒಳ್ಳೆಯದು, ಅಲ್ಲಿ ಮತ್ತೆ ಪುನಃ ಈ ಪ್ರಕೃತಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಪಾಯಿಂಟ್ ಬರುತ್ತೆ. ಅದನ್ನು ನಾನು ಪೇಷಂಟ್ ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ಈಗ ಜನರಲ್ಲಾಗಿ ಹೇಳೋದಾದರೆ ನಾವು ಸೊಪ್ಪು ತರಕಾರಿಗಳಲ್ಲೂ ಅದು ನೀರು ಮತ್ತು ನಾರಿನಂಶ ಜಾಸ್ತಿ ಇರುವಂಥವು. ಅದು ಯಾವುದು ಅಂತ ಕೇಳಿದರೆ ಬಳ್ಳಿಲಿ ಬೆಳೆಯುವಂಥ ತರಕಾರಿಗಳು, ಕ್ರೀಪರ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಹಾಗಲಕಾಯಿಂದ ಹಿಡಿದು ಹಾಗಲಕಾಯಿ, ಪಡವಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಹಾಗೆ ಉದ್ದಕ್ಕೆ ಒಂದು ದೊಡ್ಡ ಲಿಸ್ಟೇ ಮಾಡ್ಕೋಬೋದು. ಅದರಲ್ಲಿ ನಾರಿನಂಶ ಇರುತ್ತೆ. ಈ ತರಕಾರಿಗಳು ತಿನ್ನೋದು ಅಂದರೆ ಇದು ಎಲ್ಲರಿಗೂ ಪಥ್ಯ, ಸಾಮಾನ್ಯವಾಗಿ ಎಲ್ಲ ರೋಗಗಳಿಗೂ ಪಥ್ಯ ಅಂತ. ಈ ತರಕಾರಿಗಳು ತಿನ್ನೋದ್ರಿಂದಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ. ಆ ಫೈಬರ್ಸು ಬೆಳಿಗ್ಗೆ ಹೊತ್ತು ನಿಮಗೆ ಎದ್ದ ತಕ್ಷಣ ಅದು ನಾರ್ಮಲ್ ನ್ಯಾಚುರಲ್ ಕಾಲ್ ಅಂತ ಏನಿದೆಯಾ, ಅರ್ಜೆಂತಿದೆ, ಅದು ಕ್ಲೀನಾಗಿ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟು ಆಹಾರ, ಅದಾದಮೇಲೆ ವಿಹಾರ. ಯಾರೇ ಈಗ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ಡ್ರೈವಿಂಗ್ ಆದ್ರೂ ಅದಕ್ಕೆಲ್ಲರಿಗೂ ಹೇಳೋದು, ಈಗ ಈ ನಾನೀಗ ಹೇಳ್ತಿರೋಂಥ ಪಾಯಿಂಟ್ಗಳು ಸುಮಾರು ಅವರಿಗೆ ಬೆನ್ನು ನೋವಿಗೆ ಹೆಲ್ಪ್ ಆಗುತ್ತೆ, ಕತ್ತು ನೋವಿಗೆ ಹೆಲ್ಪ್ ಆಗುತ್ತೆ. ಮಧ್ಯದಲ್ಲಿ ಒಂದು 1/2 hour 1 hour ಬಿಟ್ಕೊಂಡು, ಇಲ್ಲ 2 hours ಮ್ಯಾಕ್ಸಿಮಮ್ ಡ್ರೈವ್ ಮಾಡ್ದೇನೆ, ಜಾಸ್ತಿ ಹೊತ್ತು ಕೂತ್ಕೊಳ್ದೇನೆ ಎದ್ದು ಒಂದು ಸ್ಮಾಲ್ ಎಕ್ಸಸೈಸ್ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ನೀರು ಕುಡ್ಕೊಂಡು ಆ ಕಡೆ ಈ ಕಡೆ ಒಂದು ಓಡಾಡುವಂಥದ್ದು ಮಾಡ್ಕೊಂಡಾಗ
ಎಲ್ಲ ಜಾಗನೂ ಬೆನ್ನು ಹುರಿಯಿಂದ ಹಿಡಿದು ಅವ್ರದ್ದು ಮೈಂಡು ಫ್ರೆಶ್ ಆಗುತ್ತೆ. ಅದ್ರ ಜೊತೆಗೆ ಇಂಟರ್ನಲ್ ಆರ್ಗನ್ಸು ಎಲ್ಲ ಒಂದು ಸ್ವಲ್ಪ ಮೂವ್ ಆದಾಗ ಅವು ಒಂದು ನಿದ್ದೆ ಮಾಡ್ತಾ ಇರೋರು ಸ್ವಲ್ಪ ಎದ್ದು ಹೋಗ್ತಾರೆ. ಈ ಜಾಗಕ್ಕೂ ಈಗ ನಮ್ಮದು ಪಾಯಿಂಟ್ ಸ್ಪೆಸಿಫಿಕ್ ಹೇಳೋದಾದ್ರೆ ದ್ವಾರಕ್ಕೂ ಸ್ವಲ್ಪ ರಕ್ತ ಸಂಚಾರ ಚೆನ್ನಾಗಾಗಿ ಆ ಜಾಗದಲ್ಲಿ ಬರುವಂಥ ರೋಗಗಳು ಏನಾದರೂ ಇದನ್ನು ಅವಾಯ್ಡ್ ಮಾಡ್ಬೋದು. ಈ ವಿಹಾರದಲ್ಲೇ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಕೇಳಿದರೆ ಕ್ಲೀನಿನೆಸ್ಸು. ನಾವು ಹೇಗೆ ಬೆಳಿಗ್ಗೆ ಎದ್ದು ಅಥವಾ ರಾತ್ರಿ ಮಲ್ಕೋ ಮುಂಚೆ ಬ್ರಷ್ ಮಾಡಿ ನಮ್ಮ ಬಾಯಿ ಒಸಡು ಏನಿದೆ ಅದನ್ನು ಕ್ಲೀನಾಗಿ ಇಟ್ಕೋತೀವೋ, ಈ ಜಾಗನೂ ದಿನಕ್ಕೆ 2 ಸಾರಿ, ಇಲ್ಲಪ್ಪ ನಾನು ಒಂದೇ ಸಾರಿ ಮೋಷನ್ ಹೋಗೋದು ಯಾಕೆ 2 ಸಾರಿ ತೊಳ್ಕೊಬೇಕು ಅಂತ ಬರುತ್ತೆ. ಹಂಗಲ್ಲ, 2 ಅಥವಾ 3 ಸಾರಿ ನಿಮಗೆ ಟೈಮ್ ಇದ್ದಾಗ ನೀಟಾಗಿ ಆ ಜಾಗನ ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಬೇಕು. ಯಾವುದೇ ಕಾರಣಕ್ಕೂ ಈ ಮೋಷನ್ ಹೋಗೋ ಜಾಗಕ್ಕೆ ಮತ್ತು ಯೂರಿನ್ ಹೋಗೋ ಜಾಗಗಳಿಗೆ, ಅದು ಪುರುಷರಿಗೋದೆ ಸ್ತ್ರೀಯರಿಗೋದೆ, ಯಾವತ್ತೂ ತಣ್ಣೀರು ಹಾಕ್ಕೋಬಾರ್ದು. ಬಿಸಿ ನೀರು, ಉಗುರು ಬೆಚ್ಚಗಿರೋ ನೀರನ್ನೇ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ತುಂಬ ಬಿಸಿ ನೀರನ್ನು ಹಾಕಬಾರ್ದು. ತುಂಬ ಬಿಸಿ ನೀರು ಹಾಕ್ಕೋಬಾರ್ದು. ಆ ಉಗುರು ಬೆಚ್ಚಗೆ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ, ನಾವು ಹೇಳಿದ್ವಲ್ಲ ಸರ್, ಸ್ಪಿಂಕ್ಟ್ರ್ ಅಂತ ಹೇಳಿದ್ವಿ. ಈಗ ಯೂರಿನ್ ಹೋಗೋ ಜಾಗದಲ್ಲೂ ಸ್ಪಿಂಕ್ಟ್ರ್ ಇದೆ, ಇಲ್ಲೂ ಸ್ಪಿಂಕ್ಟ್ರ್ ಇದೆ. ಎರಡೂ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರೋಂಥವು. ಅದ್ರದ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಅದ್ರದ್ದು ಫಂಕ್ಷನಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಈಗ ಯಾವುದೋ ಒಂದು ಸಣ್ಣ ಗಾಯ ಆಗಿದೆ, ಫಿಶರ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಹೆಮರಾಯ್ಡ್ ಇದೆ ಅಂತ ತಿಳ್ಕೊಳ್ಳಿ, ಅವರಿಗೂ ಅಲ್ಲಿ ಒತ್ತಡ ಕಮ್ಮಿ ಇರುತ್ತೆ. ಬಿಸಿ ತಗುಲೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ಪಿಂಕ್ಟ್ರ್ಗಳು ರಿಲ್ಯಾಕ್ಸ್ ಆಗ್ತವೆ. ಆವಾಗ ರಿಲ್ಯಾಕ್ಸ್ ಆಯಿತು ಅಂದರೆ ಅದರ ಅರ್ಥ ಏನು ಅಂತಾರೆ, ಅಲ್ಲಿಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಆಪ್ರೇಷನ್ ಆದಮೇಲೂ ಸಿಟ್ಸ್ ಬಾತ್ ಬಗ್ಗೆ ನಾನು ಹೇಳಿದೆ, ಸರ್ಜರಿ ಆದಮೇಲೂ ಸಿಟ್ಸ್ ಬಾತ್ ಮಾಡಬೇಕು ಅಂತ ಹೇಳಿದೆ. ಅದರ ಉದ್ದೇಶ ಇದೇನೆ, ಅಲ್ಲಿ ಬಿಸಿಲು ತೆಗೆದಾಗ ಆ ಸ್ಪಿಂಕ್ಟ್ರ್ಗಳು ರಿಲ್ಯಾಕ್ಸ್ ಆಗ್ತವೆ, ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ, ಯಾವುದೋ ಒಂದು ಸಣ್ಣ ತೊಂದರೆ ಇದ್ರೂ ಅದು ಬೇಗ ವಾಸಿ ಆಗುತ್ತೆ. ಆಪರೇಟೆಡ್ ವೂಂಡು ಹೀಲಿಂಗ್ ತುಂಬ ಸ್ಪೀಡಾಗುತ್ತೆ. ಅದ್ರ ಜೊತೆಗೆ ನಾನು ಸ್ಪೆಸಿಫಿಕ್ ಲಿಕ್ವಿಡ್ಗಳು ನಾನು ಹೇಳಿದ್ನಲ್ಲ, ಡಿಕಾಕ್ಷನ್ ಅಂತ ಹೇಳಿದಲ್ಲ, ಅವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸರ್. ಅಂದರೆ ಫಸ್ಟ್ ಪಾಯಿಂಟು ಆಹಾರದಲ್ಲಿ ತುಂಬ ಜಾಗರೂಕವಾಗಿರಬೇಕು. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಬ್ಬರೂ ಜಾಗರೂಕರಾಗಿರಬೇಕು. ನಾನು ವೆಜಿಟೇರಿಯನ್ ಅಪ್ಪ, ನನಗೇನು ಬರಲ್ಲ ಅನ್ನೋ ರೀತಿಯೇ ಇಲ್ಲ. ತುಂಬ ಪೇಷಂಟ್ಸು ವೆಜಿಟೇರಿಯನ್ಸ್ ಬರ್ತಾರೆ. ಹಬ್ಬ ಹರಿದಿನಗಳು ಮಾಡುವಂಥ ಹೋಳಿಗೆ, ಕಜ್ಜಾಯ ಅವೆಲ್ಲ ಏನಪ್ಪ ಅಂದರೆ ಪೌಡರ್ಡು. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಗ್ಲಾಸ್ಗೆ ಒಂದು ಹಿಡಿ ಅಕ್ಕಿ ಹಾಕಿಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೋದು, ಮಾರನೇ ದಿನ ನೋಡಿದರೂ ನೀರು ಹಾಗೆ ಉಳ್ಕೊಬಿಟ್ಟಿರುತ್ತೆ. ಅದೇ ಅಕ್ಕಿ, ಅಷ್ಟೇ ಅಕ್ಕಿಯಿಂದ ಹಿಟ್ಟು ಮಾಡಿಬಿಟ್ಟು ಅದೇ ಗ್ಲಾಸಿಗೆ ಅದೇ ನೀರಷ್ಟು ಹಾಕಿಟ್ಟಿದ್ರೆ ಮಾರನೇ ದಿನಕ್ಕೆ ನೀರೇ ಕಾಣಿಸಲ್ಲ. ಅದೇ ಥರನೇ ನಾವು ಹಿಟ್ಟು ಇರುವಂಥದ್ದು, ಈಗ ಗೋಧಿ ಹಿಟ್ಟಿರ್ಬೋದು, ರಾಗಿ ಹಿಟ್ಟಿರ್ಬೋದು, ಅಥವಾ ಅಕ್ಕಿ ಹಿಟ್ಟಿರ್ಬೋದು, ಅಂಥವು ತಿಂದಾಗ ಏನಾಗುತ್ತಂದರೆ ನಮ್ಮ ದೇಹದಲ್ಲಿ, ಅಂದರೆ ಈ ಪೈಪು GI ಟ್ರ್ಯಾಕ್ಟ್ ಅಂತ ನಾವೇನು ಹೇಳ್ತೀವಲ್ಲ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ, ಅದು ಬಾಯಿಂದ ಹಿಡಿದು ಏನಸ್ ತನಕನೂ ಒಂದೇ. ಈಗ ಯಾರೋ ಒಬ್ಬರು ಹೊಟ್ಟೆ ನೋವು ಅಂತ ಬಂದರೆ ಒಬ್ಬ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತ ಹೇಳ್ತೀವಿ, ಅಥವಾ ಯಾರು ಒಬ್ಬ ಜನರಲ್ ಫಿಸಿಷಿಯನು ಹೊಟ್ಟೆ ನೋವೊಂದು ಪರೀಕ್ಷೆ ನಾವು ಏನಲ್ ಇದಕ್ಕೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಫಿಂಗರಿಂಗ್ ಎಕ್ಸಾಮಿನೇಷನ್ ಅಂತೇಳಿ, ನಾವು ಅಲ್ಲಿ ಹಾಕಿ ಪರೀಕ್ಷೆ ಮಾಡ್ದೇನೆ ಅದು ಕಂಪ್ಲೀಟ್ ಆಗಲ್ಲ. ಅದು ಯಾಕಂದರೆ ಇಲ್ಲಿಂದ ಅಲ್ಲಿ ತನಕನೂ ಒಂದೇ ಆರ್ಗನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆ ಆರ್ಗನ್ನಲ್ಲಿ ಮೇಯ್ನಾಗಿ ಇರುವಂಥದ್ದು ಏನು ಅಂತ ಕೇಳಿದರೆ ನೀರಿನಂಶ. ಆ ನೀರಿನಂಶನ ಹೀರ್ಕೊಬಿಡುತ್ತೆ ಈ ಹಿಟ್ಟುಗಳು. ಸೊ ನಮ್ಮ ಬಾಡಿ 70% ಮೇಡಪ್ ಆಫ್ ವಾಟರ್ ಅಂತ ನಾವು ಹೇಳ್ತೀವಿ, ಹ್ಯೂಮನ್ ಬಾಡಿ. ಅದರಲ್ಲಿ 50%, ದಟ್ ಮೀನ್ಸ್ 35% ಆಫ್ ಅವರ್ ಬಾಡೀದು ವಾಟರ್ ಕಂಟೆಂಟ್ ಎಲ್ಲಿರುತ್ತೆ ಅಂತ ಕೇಳಿದರೆ ಈ GI ಟ್ರ್ಯಾಕ್ಟು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆರ್ಗನ್ಗಳಲ್ಲಿರುತ್ತೆ. ಅದನ್ನೆಲ್ಲ ಹೀರ್ಕೊಬಿಡುತ್ತೆ. ಅದರಿಂದಾಗಿಯೇ ಮೋಷನ್ನು ಟೈಟ್ ಆಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು. ಸೊ ಅದನ್ನು ನಾವು ತುಂಬ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಈಗ ಹಬ್ಬ ಬಂತು ಅಂತೇಳಿ 10 ಹೋಳಿಗೆ ತಿಂದ್ಬಿಡೋದಲ್ಲ. ಹಬ್ಬ ಬಂದಾಗ ಅದಕ್ಕೆ ತುಪ್ಪ ಸೇರಿಕೊಂಡು, ತುಪ್ಪನ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿರೋ ತುಪ್ಪನ ಬಿಸಿ ಯಾವುದು ಹೋಳಿಗೆಗೆ, ಯಾಕೆ ಹೋಳಿಗೆಗೆ ತುಪ್ಪ ಹಾಕ್ಕೊಳ್ಳೋದು, ರುಚಿಗೋಸ್ಕರ ಅಲ್ಲ, ತುಪ್ಪದಲ್ಲಿ ಒಂದು ಸ್ನಿಗ್ಧತೆ ಇದೆ. ಆ ಡ್ರೈನೆಸ್ ಏನು ನಮ್ಮ GI ಟ್ರ್ಯಾಕ್ಟ್ ಮೇಲೆ ಅದು ಮಾಡುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ ಅನ್ನೋ ಇದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಸರ್. ಅದೇ ಥರನೇ ಈಗ ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು. ನನಗೆ ಮಲಬದ್ಧತೆ ಆಗುವಂಥ ಚಾನ್ಸ್ ಇದೆ. ಮತ್ತು ಆಫ್ಟರ್ 40 years 50 years ಇರೋರು ಇಫ್ ಪಾಸಿಬಲ್ಲು ಯಾವುದಾದ್ರೂ ಒಬ್ಬ ಡಾಕ್ಟ್ರಿಗೆ, ಜನರಲ್ ಸರ್ಜನ್ ಆದರೂ ಪರವಾಗಿಲ್ಲ, ಅಥವಾ ಪ್ರೊಕ್ಟಾಲಜಿಸ್ಟ್ ಆದರೂ ಪರವಾಗಿಲ್ಲ, ಹೋಗಿ 1 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸರಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಏನಲ್ ಅಥವಾ ರೆಕ್ಟಲ್ ಕ್ಯಾನ್ಸರ್ಗಳದ್ದು ಇನ್ಸಿಡೆಂಟು ಜಾಸ್ತಿ ಆಗ್ತಾ ಬರ್ತಾಯಿದೆ. ಅದರಲ್ಲಿ ಈ ಬ್ಲೀಡಿಂಗ್ ಅನ್ನೋದು ಬಂತು ಅಂದರೆ ಅದು ಆಲ್ಮೋಸ್ಟ್ ಸೆಕೆಂಡ್ ಸ್ಟೇಜಿಗೆ ಬಂತು ಅಂತ ನಾವು ಹೇಳ್ತೀವಿ. ಅಂದರೆ ಸಿಮ್ಟಮ್ಸಾಗಿ ಹೇಳೋದು ತುಂಬ ವೇಗಾಗಿ ಹೇಳ್ತಿರೋದು ನಾನು. ಬ್ಲೀಡಿಂಗ್ ಬರೋ ಮುಂಚೆನೇ ಒಳಗಡೆ ಗ್ರೋತ್ ಇರುತ್ತೆ, ಅದು ಫಸ್ಟ್ ಸ್ಟೇಜ್ ಅಂತ ತಿಳ್ಕೊಬೋದು. ಅಥವಾ ಸಣ್ಣದೇನೋ ಒಂದು ಗ್ರೋತ್ ಇರುತ್ತೆ. ಅದನ್ನು ನಾವು ಸಿಂಪಲ್ ಆಗಿರೋ ನಾವು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂದರೆ ಫಿಂಗರ್ ಹಾಕಿ ಒಳಗಡೆಗೆ ಹಾಕಿ ಜಲ್ಲಿ ಹಾಕಿ ಪರೀಕ್ಷೆ ಮಾಡ್ತೀವಿ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಫ್ಟರ್ 45-50 ಅಥವಾ
40 ಏಜ್ ಆದವರು ಅದೊಂದು ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸರಿ ನಿಮಗೆ ಪರಿಚಯ ಆಗಿರುವಂಥ ಕಂಫರ್ಟೇಬಲ್ ಡಾಕ್ಟರ್ ಹತ್ರ ಹೋಗಿ, ಅದು ಹೆಂಗಸಾಗಲಿ ಗಂಡಸರಾದ್ರೂ ಪುರುಷರು ಸ್ತ್ರೀಯರು ಎಲ್ಲರೂ ಹೋಗಿ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಪ್ರಿವೆನ್ಷನ್ನು ಅದು ಈ ಕ್ಯಾನ್ಸರ್ ಅಂಥ ರೋಗಗಳಲ್ಲಿ 1ನೇ ಅಥವಾ 2ನೇ ಸ್ಟೇಜಲ್ಲಿ ನಮಗೆ ಕಂಡುಹಿಡ್ಕೊಳ್ಳಿಕ್ಕೆ ಆಯಿತು ಅಂದರೆ ತುಂಬ ಒಳ್ಳೆಯದು. ಮತ್ತು ಬೇರೆ ಈ ಹೇಳಿರುವಂಥ ಈ ಮೂಲವ್ಯಾಧಿ ಸಂಬಂಧಪಟ್ಟ ರೋಗಗಳಲ್ಲಿ ಅಷ್ಟು ಸಿಗ್ನಿಫಿಕೆಂಟ್ ಅಲ್ಲ, ಇದಕ್ಕೆ ಸಿಗ್ನಿಫಿಕೆಂಟ್. ಶ್ರೀರಂಗದಲ್ಲಿ ಲೇಸರು ಮತ್ತು ಕ್ರಯೋ ಸರ್ಜರಿಗಳಿಗೆ ಅವಕಾಶ ಇದೆಯಾ? ಅವಕಾಶ ಇದೆ ಸರ್, ಮಾಡ್ತೀವಿ. ಪೇಷಂಟ್ನ ನೋಡಿಕೊಂಡು ಮಾಡ್ತೀವಿ. ಎಕ್ವಿಪ್ಮೆಂಟ್ಸು ನನ್ನ ಹತ್ರ ಇದೆ. ಇದು ಸ್ಪಿಂಕ್ಟರ್ ಮಸಲ್ಲಿಗೆ ಯಾವಾಗಲೂ ಎಕ್ಸರ್ಸೈಸ್ ಇದ್ದಾವೆ. ಹೌದು. ಇಲ್ಲಿ ಎಕ್ಸರ್ಸೈಸ್ಗಳು ಪ್ರಿವೆಂಟಿವ್ ಆಗಿಯೋ ಅಥವಾ ಪೋಸ್ಟ್ ಸರ್ಜರಿನೋ ಹೌದು ಮಾಡ್ಲಿಕ್ಕೆ ಉಂಟಾ? ಹೌದು, ವ್ಯಾಯಾಮಗಳು ಪೋಸ್ಟ್ ಸರ್ಜರಿ ಅಷ್ಟು ಎಕ್ಸಸೈಸ್ ಬಗ್ಗೆ ನಾವು ಏನು ಕಾನ್ಸಂಟ್ರೇಟ್ ಮಾಡಲ್ಲ, ರೆಸ್ಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಸಿಟ್ಸ್ ಬಾತ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಈಗ ನಾರ್ಮಲ್ ವ್ಯಕ್ತಿಗಳಿಗೂ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಒಂದು ಬರುತ್ತೆ. ದಿನಚರ್ಯ ಅಂದರೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ರಾತ್ರಿಗೆ ದಂತಧಾವನ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಏನೋ ಒಂದು ಮಾಡಿಕೊಂಡು ಮಲ್ಕೋಬೇಕು ಅಂತ ಹೇಳ್ತೀವಿ ಆಯುರ್ವೇದ ದಿನಚರ್ಯದಲ್ಲಿ. ಆ ದಿನಚರ್ಯದ ಒಳಗಡೆ ಬರುವಂಥದ್ದು ಅವಗಾಹ ಸ್ವೇದ. ಆವಾಗ ಹೇಳಿದೆ ಟಬ್ ಬಾತ್ ಅಂತ ಬರುತ್ತೆ. ಆದರೆ ಅದರಲ್ಲಿ ತುಂಬ ಅವಗಾಹ ಸ್ವೇದ ಅನ್ನೋದ್ರ ಬಗ್ಗೆನೇ ನಾವು ನಿಮಗೊಂದು ಹೀಗೆ ಟಾಕ್ ಕೊಡ್ಬೋದು, ಅಷ್ಟಿದೆ, ಒಂದು ಅರ್ಧ ದಿನ ಮಾತಾಡ್ಬೋದು ಸರ್. ಸೊ ಅವಗಾಹ ಸ್ವೇದ ಮಾಡಬೇಕಾದ್ರೆ ಆ ಜಾಗ ಪೆಲ್ವಿಸ್ ಅಂತ ನಾವೇನು ಹೇಳ್ತೀವಿ, ಪೆಲ್ವಿಸ್ ಬ್ರಿಮ್ ಅಂತ ಹೇಳ್ತೀವಿ, ಅಥವಾ ಹಿಪ್ ಜಾಯಿಂಟ್ ಅಂತ ನಾವು ಹೇಳ್ತೀವಿ, ಅಥವಾ ಅರ್ಧ ಥೈ ತನಕನೂ ನಾವು ಆಯಿಲ್ಗಳಲ್ಲಿ ಅವಗಾಹ ಸ್ವೇದ ಅಂದರೆ ಅವಗಾಹ ಮಾಡ್ಕೋಬಹುದು. ಅಂದರೆ ಬಿಸಿ ಬಿಸಿ ಎಣ್ಣೆಯನ್ನು ಆ ಜಾಗದಲ್ಲಿ ಕೂತ್ಕೋಬೋದು ಅಂತ ಹೇಳ್ತೀವಿ, ಟಬ್ಬಲ್ಲಿ ಹಾಕ್ಕೊಂಡು. 2ನೇದು ಕಷಾಯಗಳು ಕೂತ್ಕೋಬೋದು ಅಂತ ಹೇಳ್ತೀವಿ. 3ನೇದು ಬರೀ ಉಪ್ಪು ನೀರಲ್ಲಿ ಕೂತ್ಕೋಬೋದು ಅಂತ ಹೇಳ್ತೀವಿ, ಅಥವಾ ಬರೀ ಬಿಸಿನೀರಲ್ಲಿ ಹೇಳ್ತೀವಿ. ಅಂದರೆ ಎಲ್ಲದಕ್ಕೂ ಒಂದೊಂದು ಗುಣಗಳಿದ್ದಾವೆ. ಆ ಅವಗಾಹ ಸ್ವೇದ ಎಲ್ಲರೂ ನಾರ್ಮಲಾಗಿ ಮಾಡ್ಕೋಬೋದು. ನನಗೊಂದು ವಾರದಲ್ಲಿ 1 ದಿನ ಅಥವಾ 2 ದಿನ ನನಗೆ ಟೈಮ್ ಸಿಗ್ತಿದೆಯಪ್ಪ, ನಾನು ಅದನ್ನು ಮಾಡ್ಕೋತೀನಿ. ಅದು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಪೆಲ್ವಿಸ್ ಭಾಗ ಏನು ಸ್ತ್ರೀಯರಿಗಾದರೆ ಗರ್ಭಾಶಯ ಮತ್ತು ಮೂತ್ರಾಶಯ ಎಲ್ಲ ಸ್ತ್ರೀ ಪುರುಷರು ಎಲ್ಲರಿಗಂಥದ್ದು ಈ ಮಲದ್ವಾರ ಆ ಜಾಗ, ಮತ್ತು ಅದ್ರ ಜೊತೆಗೆ ಹಿಪ್ ಜಾಯಿಂಟು ಮತ್ತು ಲೋವರ್ ಬ್ಯಾಕು ಪೇಯ್ನ್ಗಳು ಬರದೇ ಇರುವಂಥ ರೀತಿಯಲ್ಲಿ ಮಾಡ್ಕೋಬೋದು ಸರ್. ಇವೆಲ್ಲ ಪ್ರಿವೆಂಟಿವ್ ಇದರಲ್ಲೇ ಬಂದುಬಿಡುತ್ತೆ. ಅವಾಗ ಸ್ವೇದ ಮಾಡಬೇಕಾದ್ರೆ ಸ್ಪಿಂಕ್ಟರ್ನ ಬಿಗಿ ಹಿಡಿಯೋದು ಬಿಡುವಂಥದ್ದು, ಅದು ಒಂದು ಸಣ್ಣ ಎಕ್ಸಸೈಸು ಮಾಡ್ಬೋದು. ಅಷ್ಟು ಸಿಗ್ನಿಫಿಕೆಂಟ್ ಏನು ಅಲ್ಲ ಎಕ್ಸಸೈಸು, ಬಟ್ ಆದ್ರೂ ಮಾಡ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಫಸ್ಟು ಅಕ್ಯೂಟ್ ಫಿಷರ್ ಇರುವಂಥದ್ದು ಅಥವಾ ಫಸ್ಟ್ ಸ್ಟೇಜ್ ಹೆಮೊರೈಡ್ಸ್ ಇರೋರಿಗೆ ಇದು ಸ್ವಲ್ಪ ಹೆಲ್ಪ್ ಆಗಬಹುದು ಅಷ್ಟೇ ಸರ್. ಪಂಚಕರ್ಮದ ಸ್ವೇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಪಂಚಕರ್ಮ ಅಂದರೆ ವಮನ ವಿರೇಚನ ನಸ್ಯ ಬಸ್ತಿ ಅಂತ ಬಂದುಬಿಡುತ್ತೆ, ರಕ್ತಮೋಕ್ಷಣ ಅಂತ ಬಂದುಬಿಡುತ್ತೆ. ಅದಕ್ಕೆ ಪೂರ್ವಕರ್ಮಗಳಿದು ಯಾವುದು ಸ್ನೇಹನ ಮತ್ತು ಸ್ವೇದನ ಅಂತ ಹೇಳೋದು. ಆ ಸ್ವೇದನಗಳಲ್ಲಿ 14 ಟೈಪ್ಸ್ ಇದೆ. ಅದರಲ್ಲಿ ಒಂದು ಅವಗಾಹ ಸ್ವೇದ ಅಂಥೇಳಿ. ಯೂಶ್ವಲಿ ಈ ಅವಗಾಹ ಸ್ವೇದ ಪಂಚಕರ್ಮದಲ್ಲಿ ಮಾಡೋದಾದರೆ ಅಥವಾ ಸುಖ ಚಿಕಿತ್ಸೆಯಲ್ಲಿ ಮಾಡೋದಾದರೆ ಆ ಜಾಗದ್ದೇನಾದ್ರೂ ಒಂದೀಗ ಫಾರ್ ಎಕ್ಸಾಂಪಲ್ಲು ಈಗ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ಮು ನನಗೆ ಪದೇ ಪದೇ ಬರ್ತಿದೆ ಅಂತ ನಾನು ಡಾಕ್ಟ್ರಿಗೆ ಮೆನ್ಷನ್ ಮಾಡಿದರೆ ಇವರಿಗೆ ಒಂದು ಅವಗಾಹ ಸ್ವೇದ ಕೊಡೋಣ. ಅವಗಾಹ ಸ್ವೇದಕ್ಕೆ ಆ ಯೂರಿನ್ ಇನ್ಫೆಕ್ಷನಿಗೆ ಅಥವಾ ಆ ಪರ್ಸನಿಂದು ಬಾಡಿ ಕಾನ್ಸ್ಟಿಟ್ಯೂಷನ್ನ ಕನ್ಸಿಡರ್ ಮಾಡಿಕೊಂಡು ಅವಗಾಹ ಸ್ವೇದದ ಬಗ್ಗೆ ಯೋಚನೆ ಮಾಡ್ಬೋದು. ಯೂಶ್ವಲಿ ಪಂಚಕರ್ಮದಲ್ಲಿ ಅವಗಾಹ ಸ್ವೇದಕ್ಕಿಂತನೂ ಸರ್ವಾಂಗ ಸ್ವೇದ ಅಥವಾ ನಾಡಿ ಸ್ವೇದ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅಂದರೆ ರೋಗಿಗೆ ಏನಾದರೂ ಅಥವಾ ಬರುವಂಥ ಪೇಷಂಟಿಗೆ ಏನಾದರೂ ಸ್ಪೆಸಿಫಿಕ್ ಅನಿಸಿದರೆ ಡಾಕ್ಟ್ರಿಗೆ ಅವಗಾಹ ಸ್ವೇದ ಪಂಚಕರ್ಮದಲ್ಲಿ ಇನ್ಕಾಪ್ರೇಟ್ ಮಾಡ್ಕೊಥದ್ದು ಜಾಸ್ತಿ ಅಷ್ಟೇ ಸರ್. ಇಲ್ಲ ಅಂದರೆ ಸ್ತ್ರೀರೋಗ ಪ್ರಸೂತಿ ಅಂತ ಏನಿದೆಯಲ್ಲ ನಮ್ಮ ಆಯುರ್ವೇದದ್ದು, ಅಂದರೆ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಆ ಡಿಪಾರ್ಟ್ಮೆಂಟವರು ಅವಗಾಹ ಸ್ವೇದನ ತುಂಬ ಯೂಸ್ ಮಾಡ್ತಾರೆ. ಯಾಕಂದರೆ ಆ ಜಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥವ್ರು. ಈ ಕೆಳಗಡೆ ಸೊಂಟ ನೋವು ತುಂಬ ಇದೆ ಅಂತ ಅನ್ನುವಾಗ ಅವರಿಗೆ ಕ್ಷೀರಬಲ ಎನಿಮಾ ರೀತಿಯಲ್ಲಿ ಕೊಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದು ಮಾಡ್ತಾರೆ, ಅಥವಾ ಕೆಲವು ಎಣ್ಣೆಗಳನ್ನು ಆ ರೀತಿ ಕೊಟ್ಟು ಇದು ಮಾಡ್ತಾರೆ. ಹೌದು, ಇದಕ್ಕೇನಾದರೂ ಆ ಥರದ್ದೇನುಂಟಾ? ಇದರಲ್ಲಿ ಒಂದು ತೈಲಪೂರ್ಣ ಅಂಥೇಳಿ ಒಂದು ಟ್ರೀಟ್ಮೆಂಟ್ ಇದೆ. ಫಿಷರ್ದು ಫಸ್ಟ್ ಸ್ಟೇಜು, ಫಿಷರ್ದು ಸೆಕೆಂಡ್ ಸ್ಟೇಜ್ ತನಕನೂ ಅಥವಾ ಅಲ್ಲಿ ಗ್ರೋತ್ ಆಗಿಲ್ಲ ಅಥವಾ ಗ್ರೋತ್ ಆಗಿದ್ರು ಚಿಕ್ಕದಾಗಿದೆ ಅಥವಾ ನಾವು ಸರ್ಜರಿನ ಪೋಸ್ಟ್ಪೋನ್ ಮಾಡ್ಕೋಬೇಕು. ಒಬ್ಬ ಗೃಹಿಣಿ ಇರ್ತಾರೆ, ಇಲ್ಲ ನನಗೆ ಅಮ್ಮ ಬರೋದು ಲೇಟ್ ಆಗುತ್ತೆ, ಅಮ್ಮ ವರ್ಕಿಂಗ್ ಇರ್ತಾರೆ, ಇಲ್ಲ ನನ್ನ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಅಂತೇಳಿ ತುಂಬ ರೀಸನ್ಗಳು ಬರ್ತವೆ. ಅಥವಾ ಈಗ ಯಾರೇ ಆದ್ರೂ ನಾವು ಸರ್ಜರಿನ ಪೋಸ್ಟ್ಪೋನ್ ಮಾಡ್ಕೋತೀವಿ ಅಥವಾ ಒಂದು 2 ತಿಂಗಳು 3 ತಿಂಗಳು ಪೋಸ್ಟ್ಪೋನ್ ಮಾಡ್ತೀವಿ, ಇಲ್ಲ 1 ವರ್ಷನೇ ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋರು ತೈಲಪೂರ್ಣ ಅಂತ ಮಾಡ್ಬೋದು. ಈಗ ನೀವು ಹೇಳಿದ್ದು ಕ್ಷೀರಬಲದ್ದು ಬಸ್ತಿ, ಅದು ಅನುವಾಸನ ಬಸ್ತಿ ಅಂತ ನಾವು ಹೇಳ್ತೀವಿ, ಒಂದು 100 ml ಅಷ್ಟು ಆಗುವಂಥದ್ದು. ಇದರಲ್ಲಿ ಒಂದು 10 to 20 ml ಅಷ್ಟು ಸಿರಿಂಜಲ್ಲೇ
ಏನು ಕ್ಯಾಥೆಟರ್ ಟ್ಯೂಬ್ ಯೂಸ್ ಮಾಡಿಕೊಂಡು ಒಳಗಡೆಗೆ ಸ್ವಲ್ಪ ಪುಷ್ ಮಾಡುವಂಥದ್ದು. ಅದು ಏನು ಮಾಡುತ್ತೆ, ಬೆಚ್ಚಗಿರೋ ಎಣ್ಣೆ ಆಗಿರೋದ್ರಿಂದಾಗಿ ಸ್ಪಿಂಕ್ಟರ್ ಸ್ವಲ್ಪ ಅದೇ ಪಾಯಿಂಟ್ ಅದೇನೆ, ಅವಾಗ ಸ್ವೇದದ ಬಗ್ಗೆ ನಾನು ಏನು ಹೇಳಿದೆ ಅದೇ ಪಾಯಿಂಟೇ ಬರುತ್ತೆ ಸರ್. ಸ್ಪಿಂಕ್ಟ್ರನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ. ಮತ್ತು ಎಣ್ಣೆಗೆ ನಾವು ಏನು ಸೆಲೆಕ್ಟ್ ಮಾಡ್ತೀವಿ ಎಣ್ಣೆಗೆ, ಫಾರ್ ಎಕ್ಸಾಂಪಲ್ ಜಾತ್ಯಾದಿ ತೈಲ ಅಂತಿದೆ, ತುಂಬ ಎಣ್ಣೆಗಳಿದ್ದಾವೆ. ಆ ಎಣ್ಣೆದು ಗುಣ ಏನಪ್ಪ ಅಂದರೆ ಸ್ವಲ್ಪ ಗಾಯನ ವಾಸಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಅದು ಫಸ್ಟ್ ಸ್ಟೇಜಲ್ಲಾದರೆ 100% ಇದೊಂದು ಟ್ರೀಟ್ಮೆಂಟದು ವಿಧಾನನೇ. ಎರಡನೇದು ಏನೋ ಸರ್ಜರಿನ ಪೋಸ್ಟ್ಪೋನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಈವರೆಗೆ ನಮ್ಮ ಕೇಳುಗರಿಗೆ ಮೂಲವ್ಯಾಧಿಯ ಬಗ್ಗೆ ತುಂಬ ವಿಸ್ತಾರವಾಗಿ ತಮ್ಮ ಅನುಭವ ಮತ್ತು ಸಲಹೆಗಳು, ಚಿಕಿತ್ಸೆಗಳು ಇವುಗಳನ್ನೆಲ್ಲ ಹೇಳಿದಿರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಮತ್ತೆ ಭೇಟಿಯಾಗೋಣ.